ಒಂದು ಮಾನುಷ ಆನಂದ ಅಂಥೇಳಿ ಕರೀತಾರೆ. ಮುಂದೆ ಅನೇಕ ಆನಂದದ ಬಗೆಯನ್ನು ಹೇಳ್ತಾ ಹೋಗ್ತಾರೆ. ಪಿತೃಗಳ ಆನಂದ ಅಂದರೆ ಯಾವುದು, ದೇವತೆಗಳ ಆನಂದ ಅಂದರೆ ಯಾವುದು, ಇಂದ್ರನ ಆನಂದ ಯಾವುದು, ಗುರು ಬೃಹಸ್ಪತಿಯ ಆನಂದವನ್ನು ಗುಣಿಸ್ತಾ ಹೋಗ್ತಾರೆ. ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಸಾಟಿ ಅಂಥೇಳಿ, ಸಾಧ್ಯವಾದರೆ ಬ್ರಹ್ಮಾನಂದವಲ್ಲಿ ಅಂಥೇಳಿ ಒಂದು ಭಾಗ ಇದೆ. ಅದನ್ನು ಒಂದು ಸರಿ ತಾವು ಅಂದರೆ ನೋಡಿದ್ರೆ ಆನಂದದ ರೀತಿ ಅರ್ಥ ಆಗತ್ತೆ. ಪ್ರತಿಯೊಂದು ಹಂತದಲ್ಲೂ ಈ ಮಾನುಷ ಆನಂದಕ್ಕೆ 100 ಪಟ್ಟು ಆನಂದದ ಸ್ತರ ಜಾಸ್ತಿ ಇರುತ್ತೆ. ಕೊನೆಯದಾಗಿ ಬರುವಂತಹ ಆನಂದ ಬ್ರಹ್ಮಾನಂದ. ಅದನ್ನು ಪಡಿಬೇಕಾದ್ರೆ ಆ ವ್ಯಕ್ತಿ ಆ ಯೋಗ್ಯತೆಯನ್ನು ಪ್ರತಿ ಹಂತದಲ್ಲೂ ಅವರು ಬ್ರಹ್ಮಾನಂದವಲ್ಲಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ತೇಯೇ ಶತಂ ಮಾನುಷಾನಂದ ಸ ಏಕೋ ಮನುಷ್ಯ ಗಂಧರ್ವಾಣಾಂ ಆನಂದ ಶ್ರೋತ್ರಿಯಸ್ಯ ಚಾಕ ಮಹತಸ್ಯ ಅಂತ ಹೇಳಿ ಬ್ರಹ್ಮಾನಂದವಲ್ಲಿ ಹೇಳ್ತಾ ಹೋಗುತ್ತೆ. ಅಂದರೆ ಪ್ರತಿ ಹಂತದಲ್ಲೂ ವೇದ ಉಪನಿಷತ್ತುಗಳ ಪರಮ ಸತ್ಯವನ್ನು ಬಾಯ್ಪಾಠ ಮಾಡೋದಲ್ಲ, ಬಾಯಿಪಾಠ ಬರದೇ ಇದ್ದರೂ ಪರವಾಗಿಲ್ಲ, ಆದರೆ ಇವುಗಳ ಸತ್ಯವನ್ನು ಯಾವನೂ ಅರ್ಥೈಸಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾನಲ್ಲ ಆ ಜ್ಞಾನಿ ಅವನು ಬ್ರಹ್ಮಾನಂದವನ್ನು ಅನುಭವಿಸಬಲ್ಲ ಯೋಗ್ಯತೆಯನ್ನು ಹೊಂದಿರ್ತಾನೆ. ವಿಶೇಷ ಅಂದರೆ ಅವನು ಶ್ರೋತ್ರಿಯನೂ ಆಗಿರ್ತಾನೆ, ಅಕಾಮಹತ, ಕಾಮನೆಗಳೇ ಇಲ್ಲದೆ ಇರುವಂಥವನು. ಯಾರ ಮನಸ್ಸು ಯಾವ ರೀತಿಯ ಕಾಮನೆ, ಆಸೆ, ಭೋಗದ ಹಂಬಲದಿಂದ ಮುಕ್ತವಾಗಿದ್ದಾನೋ ಅವನು ಸಹಜವಾಗಿ ಬ್ರಹ್ಮಾನಂದವನ್ನು ಅನುಭವಿಸೋದಕ್ಕೆ ಯೋಗ್ಯ. ಅಂಥವನ ಅಹಂಕಾರವನ್ನು ದೇವತೆಗಳು ನೋಡಿ ಅದನ್ನು ಹೆಚ್ಚು ಮಾಡ್ತಾರೆ. ಹೆಚ್ಚು ಮಾಡಿದ್ದು ಭೋಗವನ್ನು ಅನುಭವಿಸೋದಕ್ಕಲ್ಲ, ಲೋಕ ಕಲ್ಯಾಣಕ್ಕಾಗಿ. ಹಾಗಾಗಿ ಈಗ ನಾವು ಬಂದಿರೋದು ಅದಕ್ಕೆ. ಭೋಗವನ್ನು ಕೊಡೋದು ಸೋಮರಸ ಭೋಗ ಅಂಥೇಳಿ ಬಹಳ ಜನಕ್ಕೆ ಅನಿಸುತ್ತೆ. ಅದೇ ಸೋಮರಸ ಔಷಧಿಯ ವರ್ಗದಲ್ಲಿ ಕಂಡಿಸ್ಕೊಂಡಾಗ ಸೋಮಲತೆಯಾಗುವುದು. ಸೋಮಲತೆ ಬಹಳ ದೊಡ್ಡದು ಅಂಥೇಳಿ ಆಯುರ್ವೇದವೂ ಕೂಡ ನಂಬುತ್ತೆ. ಹಾಗಾಗಿ ನಿನಗೆ ಅಹಂಕಾರದ ವಿವೃದ್ಧಿಗೆ ಸ್ತ್ರೀಯೂ ಕೂಡ ಬೇಕು. ಆಪೋದೇವಿಯರ ಅನುಗ್ರಹವಾಗಿದೆ. ನೀನು ಈಗ ಈ ಪ್ರೀತಿಯನ್ನು, ಈ ಕಾಮನೆಯನ್ನು ಒಪ್ಕೊಂಡ್ರೆ ಇದರಿಂದ ಜಗತ್ತು ಉಪಕೃತವಾಗತ್ತೆ. ಆದ್ದರಿಂದ ಒಪ್ಕೊಳ್ಬೇಕು. ಎಲ್ಲಿಯವರೆಗೆ? ವಸಂತ ಪ್ರದಾತೃ ಪ್ರತಿಗೃಹಿತ್ರ ಇಬ್ಬರ ಅನುಗ್ರಹದಿಂದ. ಎಲ್ಲಿವರೆಗೆ? ಸಂತಾನ ಪಡೆಯುವವರೆಗೆ ಈಕೆಯನ್ನು ಪತ್ನಿಯಾಗಿ ಸ್ವೀಕರಿಸು ಅಂತ ಹೇಳಿದಾಗ ವಿಶ್ವಾಮಿತ್ರರು ಒಪ್ಪಿದ್ರು. ಈಗ ಆರಂಭ ಆಯಿತು ಒಂದು ಸಂಸಾರ. ವಿಶ್ವಾಮಿತ್ರ ಧ್ಯಾನಕ್ಕೆ ಕೂರೋದೆಲ್ಲ ಅವನು ಏನು ಹೇಳಿದ್ರು ಅದನ್ನು ಪಾಲಿಸ್ತಾ ಇದ್ದಾರೆ. ಈಗ ಅವನು ಅಂದ್ಕೋತಾನೆ, ದೇವತೆಗಳು ನಮಗಿಂತ ತಿಳಿದಂಥವರು, ಸೃಷ್ಟಿಯಲ್ಲಿ ಒಂದು ಮೆಟ್ಲು ಮೇಲಿರ್ತಾರೆ, ನಮಗೆ ತಿಳಿಯದ ಎಷ್ಟೋ ವಿಷಯಗಳು ಅವರಿಗೆ ಸಹಜವಾದ ತಿಳಿವಿನಲ್ಲಿ ಬಂದುಬಿಟ್ಟಿರುತ್ತೆ ಅಂತ ಹೇಳಿ. ಹೀಗಿದ್ದಾಗ ಇವಳು ಮೇನಕೆಯನ್ನು ಕೂಡ ನೋಡ್ತಾಳೆ. ಈಕೆ ದೇವತೆ, ಇಂದ್ರನ ಜೊತೆಯಲ್ಲಿದ್ದಾಕೆ, ಈ ಕಾಡಲ್ಲಿ ಬಂದು ಇದ್ದಾಳಲ್ಲ, ಇವಳು ಇದನ್ನು ಹೇಗೆ ಸರಿ ತೂಗಿಸ್ಕೊಂಡಿದ್ದಾಳೆ? ಮೇನಕೆ ಹೇಗಿದ್ಲು? ಪಾನ ಮಾಡುವಳು ಅಮೃತವನೇ, ಪಾನ ಮಾಡುವಳಮೃತವನೇ ಮುನಿರಾಣಿ. ಭುವಿಯೊಳಗಿರುತ ನಿತ್ಯವೂ ಪ್ರಾಣದ ಉಪಾಸಕ ಮುನೀಂದ್ರಗೆ ಭೋಜನವು ಗೌಣ. ಮಾನವೀಯ ತೆರದೊಳಗೆ ದಿನವೂ ಮೇನಕೆಯು ಭೋಜನ ತಯಾರಿಸಿ ತಾನೆ ಬಡಿಸುವಳು. ಅದನು ಮುನಿಗಾದರವ ತೋರುತ್ತಲಿ ಈ
ಮೇನಕೆ ಇಲ್ಲಿ ಬಂದು ಸಾಧಾರಣ ಹೆಣ್ಣುಮಕ್ಕಳು ಹೇಗಿರ್ತಾರೋ ಆ ಥರ ಮಾಡ್ತಾ ಇದ್ದಾಳೆ. ಅವಳು ಬಹುಶಃ ಸ್ವರ್ಗಲೋಕದಲ್ಲಿ ಒಂದರ್ಥದಲ್ಲಿ ರಾಣಿಯ ಹಾಗೆ ಇದ್ದಂಥವಳು ಇಲ್ಲಿ ಬಂದು ಒಲೆ ಊದಿ ಅದು ಹತ್ತದಲೆ ಕಣ್ಣು ಕೆಂಪಾಗಿ ಮುಖ ಮಸಿಯಾಗಿ ಇನ್ನು ನೋಡಿ ವಿಶ್ವಾಮಿತ್ರರಿಗೆ ಅನಿಸುತ್ತೆ, ಇದು ಯಾಕೆ ಈ ಕೆಲಸ ಸಾಕು, ಇದೆಲ್ಲ ಯಾಕೆ ಮಾಡ್ತಿದ್ದೀಯ ನೀನು ಅಂದಾಗ ಒಂದು ಭಾಳ ಸೊಗಸಾದ ಉತ್ತರ ಹೇಳ್ತಾಳೆ. ಇದು ಮೈಗಂತೂ ಕಷ್ಟ, ಯಾಕಂದ್ರೆ ನಮಗೆ ಹಾಗೆ ಮೈ ಬಗ್ಸಿಯೇ ಗೊತ್ತಿಲ್ಲ, ಆದರೆ ಮನಸ್ಸಿಗೆ ಇಷ್ಟ ಆಗಿದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಏನಾದರೂ ದಾರಿ ಕಂಡುಕೋ ಇದಕ್ಕೆ, ನೀನು ಭಾಳ ಅಂದರೆ ನಿನ್ನ ದೇಹ ಸೋಲ್ತಾ ಇದೆ ಅಂತ ಹೇಳಿದಾಗ ಮೇನಕೆ ಮತ್ತು ವಿಶ್ವಾಮಿತ್ರರ ಸೇರಿ ಒಂದು ಹೋಮವನ್ನು ಮಾಡ್ತಾರೆ. ಆಗ ಮೇನಕೆಯು ಹೋಮದೊಳು ಕರೆಯೇ ಕೃಶಾನು ದರ್ಶನ ನೀಡಿ ಹೇಳಿದ, ಮಾನವಿಯ ತೆರದಲ್ಲಿ ನೀ ಶ್ರಮಿಸುತ್ತಿಹುದೇ ಕಿಲ್ಲಿ, ಕ್ಷೋಣಿಯೊಳಗಿಹ ಚೈತ್ಯ ವೃಕ್ಷದಿ ನೀನು ಕಲ್ಪಿಸು ಕಲ್ಪವೃಕ್ಷವಾ, ಹಾನಿಯಾಗದು ನಿನ್ನ ಮಾನವ ಧರ್ಮಕ್ಕಿದರಿಂದ. ಆಗ ಹೋಮ ಆರಂಭ ಆಯಿತು. ಯಜ್ಞೇಶ್ವರ ಮೇನಕೆಗೆ ದರ್ಶನ ಇತ್ತು. ಕೇಳ್ತಾನೆ, ಮೇನಕೆ ನೀನು ಯಾರು ಅಂತ ನಿನಗೆ ನೆನಪಿರಬೇಕು. ಯಾವಾಗಲೂ ನೀನು ಇಲ್ಲಿ ಮನುಷ್ಯರ ಥರ ಅನ್ನಕ್ಕಾಗಿ ಶ್ರಮಿಸೋದೇದೆಯಲ್ಲ, ಅದು ದೇವತೆಗಳಿಗೆ ಶೋಭೆ ತರುವಂಥದ್ದಲ್ಲ. ಆದ್ದರಿಂದ ಇಲ್ಲೇ ಇರುವಂಥ ಒಂದು ವೃಕ್ಷದಲ್ಲಿ, ಚೈತ್ಯ ವೃಕ್ಷದಲ್ಲಿ ಕಲ್ಪವೃಕ್ಷವನ್ನು ನಾನೇ ನಿನಗೆ ಅದರ ಅಂಶ ವಾಸವಾಗಿರೋ ಹಾಗೆ ಮಾಡ್ತೀನಿ, ನಿನಗೇನು ಬೇಕೋ ಅದನ್ನು ನೀನು ಬಳಸ್ಕೋ ಅಂತ ಹೇಳಿ ಮೇನಕೆ ಅದಕ್ಕೆ ಒಪ್ಕೊಳ್ತಾಳೆ. ಆದರೂ ಕೇಳ್ತಾಳೆ, ನಾನು ಈ ಕ್ಷೇತ್ರಕ್ಕೆ ತಕ್ಕಾಗಿ ಇರಬೇಕೋ ಬೇಡವೋ ಅಂತ. ಅಗ್ನಿ ಹೇಳ್ತಾಳೆ, ನೀನು ದೇವತ್ವವನ್ನು ಬಿಟ್ಟ ಮಾನವಿ ಆಗೋದಕ್ಕೆ ನಿನಗೆ ಅನುಮತಿ ಇಲ್ಲ. ಈಗೇನು ನೀನು ಹಾಗಂತ ಪತಿಘಾತಿನಿಯಾಗು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮಾನವಿಯಾದ ತಕ್ಷಣ ಆಗುವ ಬದಲಾವಣೆ ಅಲ್ಪಮತಿಯಾಗೋದು, ಆ ಹಂತಕ್ಕೆ ನೀನು ಹೋಗக்கூಡುದು. ಆದ್ದರಿಂದ ಪ್ರಜ್ಞಾವಂತಳಾಗಿ ನೀನು ನಡಿಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟು ಯಜ್ಞೇಶ್ವರ ಹೊರಟ. ಆಗ ಮೇನಕೆ ಕೇಳ್ತಾಳೆ, ವಿಶ್ವಾಮಿತ್ರರಿಗೆ ನಮಸ್ಕಾರ ಮಾಡಿ, ನನಗೆ ಜನ್ಮತಃ ಪ್ರಾಪ್ತವಾದ ಅನೇಕ ಸಿದ್ಧಿಗಳಿದ್ದಾವೆ, ನೀವು ಒಪ್ಪಿದಲ್ಲಿ ಅಪ್ಪಣೆ ಕೊಟ್ಟರೆ ನಾನು ಅದನ್ನೆಲ್ಲ ಇಲ್ಲಿ ಬಳಸ್ತೀನಿ ಅಂಥೇಳಿ ಅಂದಾಗ ವಿಶ್ವಾಮಿತ್ರರು ಹೇಳ್ತಾಳೆ, ಜನ್ಮದಿಂದ ನೀನು ನನಗಿಂತ ಶ್ರೇಷ್ಠಳು, ನಾನು ಮನುಷ್ಯ, ನೀನು ದೇವಿ, ಆದರೆ ನೀನು ಏನೇ ಆದರೂ ನನ್ನ ಪತ್ನಿ. ಈಗ ಸದ್ಯದಲ್ಲಿ ನಾನು ಬ್ರಾಹ್ಮಣ ಆಗಬೇಕು ಅಂತ ಇರೋವಂಥವನು. ಹಾಗಿದ್ದಾಗ ಸ್ತ್ರೀ ವಿತ್ತದಿಂದ, ಅಂದರೆ ಹೆಣ್ಣಿನ ಆರ್ಜಿತವಾದಂತಹ ಹಣದಿಂದ ಜೀವನ ಮಾಡುವಂಥದ್ದಿದೆಯಲ್ಲ, ಅದು ಪಾಪವೃತ್ತಿ ಅಂತ ಪರಿಗಣಿಸಲ್ಪಡುತ್ತೆ. ಆದ್ದರಿಂದ ಅದು ಧರ್ಮವಲ್ಲ, ಅದನ್ನು ಹೇಗೆ ಒಪ್ಕೊಳ್ಳಿ ನಾನು ಅಂತ ಕೇಳ್ತಾಳೆ. ಮೇನಕೆ ಹೇಳ್ತಾಳೆ, ಇಲ್ಲ, ಹಾಗೆಯೇ ನನ್ನೆಲ್ಲ ಸಿದ್ಧಿಗಳು. ಹಾಗೆಯೇ ನನ್ನೆಲ್ಲ ಸಿದ್ಧಿಗಳೀಗ ನಿಮ್ಮಯ ಸೊತ್ತು, ನಿಮ್ಮುಪಭೋಗ ಯೋಗ್ಯವಿದಾದವಲ್ಲವೇ ಹೇಳಿ, ಹೇ ಸ್ವಾಮಿ, ಹೇಗೆ ನಿಮಗೆ ಆ ರುದ್ರನೊಲಿದನೋ,
ನಿಮ್ಮುಪಯೋಗಕ್ಕೋಸ್ಕರ ಕೊಟ್ಟಿರುವವರ ನಾನು ಹೇ ನಾಥ. ಮೇನಕೆ ಹೇಳ್ತಾಳೆ, ತಾವೇನೂ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಾದರೆ ಧರ್ಮವನ್ನು ಕುರಿತು ನಾನು 2 ಮಾತು ಆಡಬಹುದಾ ಅಂತ. ಅದು ಎಷ್ಟು ವಿನಯ ತುಂಬಿಕೊಂಡು ಮಾತಾಡ್ತಾಳೆ ಅಂದರೆ ಆಕೆ ವಿಶ್ವಾಮಿತ್ರರಿಗೆ ಏನು ಹೇಳಬಹುದು ಈಕೆ ಅಂತ ಒಂದು ಕುತೂಹಲವೂ ಇತ್ತು. ಆಯಿತು ಅಂದಾಗ, ನೋಡಿ ಇದು ನಿಮ್ಮ ಮನುಷ್ಯ ಲೋಕದ ವ್ಯವಹಾರ. ಮಡದಿ ಅನ್ನಿಸ್ಕೊಳ್ಳುವಂಥವಳು ಮನುಷ್ಯನ ಪೋಷ್ಯವರ್ಗ ಅನ್ನೋದು ನಿಜ. ಅವಳು ಅವನ ಆಸ್ತಿ ಅನ್ನೋದನ್ನೂ ಮರಿಬಾರ್ದು. ಆದರೆ ಒಂದು ಗರ್ಭವತಿಯಾದವಳನ್ನು ಯಾರಾದರೂ ಮದುವೆಯಾದರೆ ಗರ್ಭದಲ್ಲಿರುವ ಮಗನನ್ನು ತನ್ನ ಮಗ ಅಂಥೇಳಿ ಒಪ್ಪಿ ಸಹೋಡ ಪುತ್ರ ಅಂಥೇಳಿ ಪರಿಗ್ರಹಿಸಬೇಕು. ಇದು ಸರಿಯಾದ ಕ್ರಮ. ಹಾಗೆ ಮದುವೆಯಾದವನು ಪತಿ ಆದ ತಕ್ಷಣ ಹೆಣ್ಣಿನ ಎಲ್ಲ ಪ್ರಭಾವಕ್ಕೂ ಪತಿಯಾಗ್ತಾನೆ ಅಂತ ಹೇಳಿ ನೀವು ಅಂದ್ಕೊಳ್ಬೇಕಲ್ವ. ನೀವು ನನ್ನನ್ನು ಒರೆಸಿರೋದು ಇಂದ್ರನ ಅಪ್ಪಣೆಯಿಂದ, ನಾನೇನು ಶಾಪ ಪಡ್ಕೊಂಡು ಇಲ್ಲಿಗೆ ಬಂದಿಲ್ಲ. ಅವನ ಆದೇಶದಂತೆ ಮುಂದಿನ ಸೃಷ್ಟಿಕ್ರಿಯೆಗೆ ಅಂತ ನಾನು ಬಂದಿರೋದು. ಹಾಗಾಗಿ ನನ್ನನ್ನು ಅಥವಾ ಆಪೋದೇವಿಯರ ಅನುಗ್ರಹವನ್ನು ನೀವು ಹೇಗೆ ಒಪ್ಪಿದ್ರೋ ಅದೇ ಮಾದರಿಯಲ್ಲಿ ನನ್ನ ಪ್ರಭಾವಗಳನ್ನು ನೀವು ಒಪ್ಪಬೇಕು ಅಂತ ಹೇಳ್ತಾಳೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಹಾಗಿದ್ರೆ ಧರ್ಮ ಹೇಗೇ ಇದ್ದರೂ ಅದು ಆಗ್ನೇಯವಾಗಿಯೇ ಉಳಿಯುತ್ತೆ ಅಂತ ಅಂತೀಯ ಅಂದಾಗ, ಖಂಡಿತ ಹೌದು. ಯಾವುದು ಮನುಷ್ಯನಿಗೆ ಈ ಲೋಕದಲ್ಲಿ ಲೌಕಿಕ ಉನ್ನತಿಯನ್ನು ಕೊಟ್ಟು ಪರಲೋಕದಲ್ಲಿ ಮುಕ್ತಿಯನ್ನು ಕೊಡುವ ಹಾಗೆ ಮಾಡುತ್ತೋ ಅದನ್ನು ಧರ್ಮ ಅಂತ ಕರೀತಾರೆ. ಅದು ಹೇಳಿದ್ದನ್ನು ಕೇಳಲೇಬೇಕು. ಆದರೂ ಇದೊಂದು ಸಿದ್ಧಾಂತ. ಈ ಧರ್ಮವನ್ನು ನೀನು ಅಂಗೀಕರಿಸಬೇಕು. ಸ್ವರ್ಗಕ್ಕೆ ನೀನು ಬರೋದಿಲ್ಲ ಅಂದೆ, ಸ್ವರ್ಗ ನಿನ್ನ ಬಳಿಗೆ ಬಂದರೆ ಅದನ್ನಾದರೂ ನೀನು ಒಪ್ಕೊಳ್ಬೇಕಲ್ವಾ ಅಂದಾಗ ವಿಶ್ವಾಮಿತ್ರರು ಹೇಳ್ತಾರೆ, ಆದರೂ ಇರು, ಉಳಿದಿಹುದು ಒಂದಷ್ಟು ಶಕ್ತಿ. ಉಳಿದಿಹುದು ದೊರೆಯನ್ನು ನಾಕಕ್ಕೆ ಕಳುಹಿಸಲು ಬಳಸಿದ್ದ ಶಕ್ತಿಯೂ ಬಳಸುವೆನು ನಾನದನೆ ಸುರಸುಂದರಿಗೆ ಕೇಳೆಂದ. ಲಲನೆ ಇದ ಕೇಳುತ್ತಲಿ ಗಳಗಳ ನಳುತ ಕುಳಿತಳು. ಮುನಿಯ ಬಳಿ ತಾಗಳಿಸಿರುವ ಸಿದ್ಧಿಗಳು ಕೆಲಸಕ್ಕೆ ಬಾರವೆಂದೆನುತ. ವಿಶ್ವಾಮಿತ್ರರು ಹೇಳಿದ್ರು, ನನಗೆ ಆ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸ್ಬೇಕಾದ್ರೆ ಒಂದಷ್ಟು ಸೃಷ್ಟಿಯೆಲ್ಲ ಮಾಡಿದ್ದೆ ಅಮ್ಮ. ಆ ಸಂದರ್ಭದಲ್ಲಿ ವಿನಿಯೋಗ ಮಾಡಿದ ತಪಸ್ಸಿನ ಶಕ್ತಿಯಲ್ಲಿ ಇನ್ನೊಂದಷ್ಟು ಉಳಿದಿದೆ, ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಇನ್ನೂ ಮಾತೇ ಮುಗಿಸಿಲ್ಲ. ಈ ಮೇನಕ್ಕೆ ಗಳಗಳ ಅಂತ ಅಳಕ್ಕೆ ಶುರು ಮಾಡಿಬಿಟ್ಲು. ಈ ವಿಶ್ವಾಮಿತ್ರರಿಗೆ ಯುದ್ಧ ಮಾಡೋದು ಗೊತ್ತು, ಸಾಧನೆ ಮಾಡೋದು ಗೊತ್ತು. ಆದರೆ ಹೆಣ್ಣು ಮಗಳೊಬ್ಬಳು ಈ ಗೊಳೋ ಅಂತ ಅಳಕ್ಕೆ ಶುರು ಮಾಡಿದ್ರೆ ಮುಂದಕ್ಕೇನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ವಿಶ್ವಾಮಿತ್ರ ಗಾಬರಿಯಾಗಿ ಹೋದವನು ಅಂತ ದೇವರು ಬರೀತಾರೆ. ಅಂದರೆ ಅವರಿಗೆ ತಾನು ಮಾಡಬಾರದ ಅಕಾರ್ಯವನ್ನೇನೋ ಮಾಡದೆ ಇದಕ್ಕೆ ಪಶ್ಚಾತ್ತಾಪ ಏನು ಮಾಡಬೇಕು, ಮಹತ್ ಪಾಪವನ್ನು ಮಾಡುವ ಹಾಗೆ ಒಳಗಡೆಯಿಂದ ಅನ್ನಿಸ್ತು. ಮತ್ತು ಈಕೆ ದಿವ್ಯ ಸ್ತ್ರೀ, ಕೇಳಿದ್ದೇನು, ನನ್ನ ಜನ್ಮಸಿದ್ಧವಾದ ಒಂದಷ್ಟು ಸಂಗತಿಗಳನ್ನು ನಾನು ಬಳಸ್ತೀನಪ್ಪ ಅಂತ ಕೇಳಿದ್ರೆ, ನಾನು ಯಾಕೆ ಹೀಗೆ ರೂಕ್ಷ ಸ್ವಭಾವನಂತೆ ನಾನು ಹೀಗೆ ಮಾಡ್ತಿದ್ದೀನಲ್ಲ ಈಕೆಯ ಜೊತೆ ವ್ಯವಹಾರವನ್ನು, ನಾನು ಯಾವ ಕಡೆಯಿಂದ ವಿಶ್ವಮೈತ್ರಿಯನ್ನು ಇಟ್ಕೊಂಡಿದ್ದೀನಿ ಅನ್ನೋ ಪ್ರಶ್ನೆ ಅವ್ರಿಗೆ ಬಂದುಬಿಡ್ತು. ಆಕೆ ದುಃಖ ನಿಲ್ಲಿಸೋದು ಹೇಗೆ? ಇವರು ಅಳಬೇಡ ಅಂತೇನೋ ಹೇಳಿದ್ರು ಮೇನಕೆಗೆ, ಅವಳು ನಿಲ್ಲಿಸ್ಬೇಕಲ್ಲ ಅಳೋದನ್ನು.
ಯಾಕಂದರೆ ಇವರಿಗೆ ಬಹುಶಃ ಅವರ ಜೀವಿತಾವಧಿಯಲ್ಲಿ ಎಲ್ಲೋ ನಾವು ಕಾಣೋದಿಲ್ಲ, ಯಾವ ಪುರಾಣದಲ್ಲೂ ವಿಶ್ವಾಮಿತ್ರರು ಸಾಧು ಸ್ವಭಾವದಿಂದ ಅಳ್ತಾ ಇದ್ದವರನ್ನು ಸಮಾಧಾನ ಮಾಡಿದ್ರು ಅಂತ ಅದು ಎಲ್ಲೂ ಕಾಣೋದಿಲ್ಲ. ಇವರಿಗೆ ಹೇಗೆ ದುಃಖ ನಿಲ್ಲಿಸಬೇಕು ಅಂತ ಅರ್ಥ ಆಗಲಿಲ್ಲ. ಸಮಾಧಾನದ ಮಾತೇನೋ ಹೇಳಿದ್ರು, ಅದು ಯಾವ ಕೆಲಸಕ್ಕೂ ಬರಲಿಲ್ಲ. ಆಕೆಗೆ ಸಮಾಧಾನ ಆಗಲಿಲ್ಲ. ಕೊನೆಗೆ ಏನೂ ಗೊತ್ತಾಗೋದಕ್ಕಿಂತ ಮುಂಚೆ ಆಕೆಯನ್ನು ಅಪ್ಪಿ ಕೈಯಿಂದ ಕಣ್ಣೀರನ್ನು ಒರೆಸೋದಕ್ಕೆ ಹೋದರು. ಹಾಗೆ ಒರೆಸಕ್ಕೆ ಹೋದಾಗ ಮುಂದೆ ಅದು ಆಲಿಂಗನವಾಯಿತು. ಪರಸ್ಪರ ಪ್ರೀತಿ ಗೊತ್ತಿಲ್ಲದೆ ಮೊಳಿತು, ಎಲ್ಲವೂ ಆಯಿತು. ಹಿಂದೆ ಇದ್ದ ಕಾಮದೇವ ಮತ್ತು ವಸಂತ ಅವ್ರು ಏನೇನು ಕೆಲಸ ಮಾಡಬೇಕೋ ಅದನ್ನೆಲ್ಲ ಮಾಡಿದ್ರು. ಹೀಗೆ ಒಬ್ಬರೊಬ್ಬರ ತೆಕ್ಕೆಯಲ್ಲಿ ಎಷ್ಟೊತ್ತು ಇದ್ದರು ಅಂತ ಹೇಳಿ ಅವರಿಗೆ ಅರ್ಥವಾಗದೇ ಇರುವಷ್ಟು ಬಹಳ ಆಪ್ಯಾಯಮಾನವಾದಂತಹ ಸ್ಪರ್ಶ ಸುಖ ಸಿಕ್ಕಿತ್ತು. ಅದಾದಮೇಲೆ ಮೇನಕ್ಕೆ ಕೇಳಿದ್ಲು, ಯಾಕೆ ಇಷ್ಟೊಂದು ನಿಷ್ಠುರನಾಗಿದ್ಯಪ್ಪ ಇವತ್ತು ಅಂದಾಗ ಅವರು ಉತ್ತರ ಕೊಟ್ಟರು, ಧರ್ಮಪತ್ನಿಯ ನೀನು ನನಗೆ. ಧರ್ಮಪತ್ನಿಯೇ ನನಗೆ ನೀನಾ ಧರ್ಮ ಸೂಕ್ಷ್ಮವ ತಿಳಿಸುತ್ತಿರೆ, ನಾ ಮರ್ಮವರಿಯದೆ ನೋಯಿಸಿದೆ ನಿನ್ನನ್ನು ಬಹುವಾಗಿ. ನಿರ್ಮಲಾತ್ಮಳೆ ನಿರ್ಮಲಾತ್ಮಳೆ ಮಾಡು ನಿನ್ನಯ ಕರ್ಮಗಳ ನಿಶ್ಚಿಂತೆಯಲಿ. ಸಹಧರ್ಮಿಣಿಯೇ ನಾನಡ್ಡಿಯಾಗೆನು ನಿನ್ನ ಕಾರ್ಯದಲ್ಲಿ. ಭೋಗ ಹಿತ ಮತ್ತು ಪ್ರಿಯವಾಗಬೇಕಾದ್ರೆ ಗಂಡು ತನ್ನನ್ನು ಹೆಣ್ಣಿಗೆ ಒಪ್ಪಿಸ್ಕೊಳ್ಬೇಕು. ಆಗಲೇ ಆ ಹಿತದ ಅನುಭವ ಸಿಗುವಂಥದ್ದು. ಹೀಗೆ ಮೇನಕೆ ಮತ್ತು ವಿಶ್ವಾಮಿತ್ರರ ಸಂಸಾರ ಆರಂಭವಾಯಿತು. ಆಕೆ ಸರಸ್ವತೀ ನದಿ ತೀರದಲ್ಲಿಯೇ ಒಂದು ಪೂಜಾ ಮಂದಿರವನ್ನು ಕಟ್ತಾಳೆ. ಭೋಗ ಮಂದಿರ ಅಂತ ಕರೆಯೋದಕ್ಕೆ ಆಕೆಗೆ ಇಷ್ಟ ಆಗೋದಿಲ್ಲ. ಅದು ಏನು ಸೊಗಸಾಗಿ ದಾಖಲು ಮಾಡಿದ್ದಾರೆ ಈ ಭಾಗನ దేవుడు ಅಂದರೆ, ನೀವು ದಯಮಾಡಿ ಆ ಪುಸ್ತಕದ ನಿಮ್ಮ ಪ್ರತಿ ಇದ್ದರೆ ಆ ಭಾಗಗಳನ್ನು ಒಂದು ಸರಿ ಓದಿ. ಯಾಕಂದರೆ ಸಮಯ ಇಲ್ಲದೆ ಇರೋದರಿಂದ ಅದನ್ನು ವಿಸ್ತಾರವಾಗಿ ಹೇಳೋಕ್ಕಾಗೋದಿಲ್ಲ ಇಲ್ಲಿ. ಆದರೆ ಮೇನಕ್ಕೆ ಒಂದು ವೀಣೆಯನ್ನು ಮಾಡಿದ್ಲಂತೆ. ಆ ಪೂಜಾ ಮಂದಿರದ ಒಳಗಡೆಗೆ ಅದು ದಶವಿಧ ನಾದಗಳನ್ನು ನುಡಿತಾ ಇತ್ತಂತೆ. ಮತ್ತು ಆ ಶಯ್ಯಾ ಮಂದಿರದಲ್ಲಿ ದೀಪಗಳಿಲ್ಲ. ಎಣ್ಣೆ ಮುಗಿದೋಯ್ತು, ಬತ್ತಿ ಹಾಕಬೇಕು, ದೀಪ ಹಚ್ಚಬೇಕು, ಈ ಥರದ್ದಿಲ್ಲ. ಜ್ಯೋತಿರ್ಲತೆಗಳನ್ನು ಅಲ್ಲಲ್ಲೇ ಆಕೆ ಸಿದ್ಧ ಮಾಡಿದ್ಲು. ಅವು ಒಂದು ಸರಿ ಗಾಳಿ ಬಂದರೆ ಸಾಕು ದೀಪದ ಕುಡಿಗಳು ಮೆರೀತಾ ಇದ್ವು. ಮತ್ತು ಆವತ್ತು ಒಂದು ವಿಶೇಷವಾದಂತಹ ಪೂಜೆಗೋಸ್ಕರ, ಅಂದರೆ ಆ ವಿಶ್ವಾಮಿತ್ರರ ಜೊತೆಗಿರುವ ಸಂದರ್ಭಕ್ಕೆ ಎಲ್ಲ ಸಿದ್ಧತೆಯನ್ನೂ ಕೂಡ ಮಾಡಿದ್ದಾಳೆ. ಅದು ಎಷ್ಟು ಸುಂದರವಾಗಿತ್ತು ಅಂಥೇಳಿ ಅಂದರೆ, ಒಂದು ದಿವ್ಯ ಸುವಾಸನೆ ಸುತ್ತಲಿರುವ ಪ್ರದೇಶವನ್ನೆಲ್ಲ ವ್ಯಾಪಿಸಿತ್ತು. ನಿಧಾನವಾಗಿ ಅಲ್ಲಿ ಅವಳು ಎಲ್ಲ ಸಜ್ಜಿತವಾಗಿದೆಯಾ ಸರಿಗಿದೆಯಾ ಅಂತ ನೋಡಿರಬೇಕಾದ್ರೆ ಒಂದು ಸಣ್ಣದಾಗಿ ಯಾರೋ ಬಂದರು ಅನ್ನುವಂಥ ಅರಿವಾಯಿತು ಆಕೆಗೆ. ಅದು ತಕ್ಷಣ ಅವಳಿಗೆ ಅದು ಇಷ್ಟ ಆಗಲಿಲ್ಲ. ಯಾಕೆಂದರೆ ಏಕಾಂತವನ್ನು ಬಯಸಿದಾಕೆ ಯಾರೋ ತಮ್ಮ ಶಯ್ಯಾಗ್ರಹಕ್ಕೆ ಬರೋದು ಆಕೆಗೆ ಇಷ್ಟ ಆಗಲಿಲ್ಲ. ಆದರೂ ಹೊರಗಡೆ ಕಾವಲಿದ್ದ ಗಂಧರ್ವನನ್ನು ಕೇಳ್ತಾಳೆ, ಯಾರದು ಬಂದಿದ್ದು ಅಂದರೆ, ಸಖಿಯರು ಬಂದಿದ್ದಾರೆ, ರಂಭಾ ಮತ್ತು ಘೃತಾಚಿ. ಅಯ್ಯ, ಇವರು ಯಾಕೆ ಬಂದರು ಇಲ್ಲಿಗೀಗ? ಇದು ಮೇನಕೆಗೆ ಅನಿಸಿತ್ತು. ಅಂದರೆ ಈ ಭಾಗವನ್ನು ಮೇನಕೆಯು ಗಂಭೀರವಾಗಿಯೇ ಪರಿಗಣಿಸಿದ್ಲು. ಆದರೂ ತೋರಿಕೆಯ ಸಂತೋಷದಿಂದ ಮುಂದಕ್ಕೆ ಹೋಗಿ ಅವರನ್ನು ಕರೆದು ಅಲ್ಲಿ ಕೂರಿಸ್ತಾಳೆ. ಘೃತಾಚಿಯ ಬಗ್ಗೆ ಮತ್ತೆ ನಾಳೆ ನಾವು ಪ್ರಸ್ತಾಪ ಮಾಡಬೇಕಿದೆ ವಿವರವಾಗಿ. ರಂಭೆಗೆ ಇಷ್ಟ ಆಗಲಿಲ್ಲ.
ಇದೇನಿದು ಇಷ್ಟೊಂದು ಸುಂದರವಾಗಿರುವ ಶೃಂಗಾರ ಮಂಟಪವನ್ನು ಯಾರಿಗೋಸ್ಕರ ಸಿದ್ಧ ಮಾಡಿದೀಯಾ ಅಂಥೇಳಿ ಹೇಳಿದಾಗ ಉತ್ತರ ಕೊಡ್ತಾಳೆ, ದೇವರಾಜ ಆಜ್ಞೆಯನ್ನು ಪಾಲಿಸಲು. ದೇವರಾಜಾಜ್ಞೆಯನ್ನು ಪಾಲಿಸಲು ಈ ವಸುಂಗಿಳಿದು ಬಂದೆನು. ದೇವಲೋಕಕ್ಕಿಂತ ಸೊಗಸು ಈ ಧರಣಿ ಮಂಡಲವೇ. ಯಾವ ಕೆಲಸವ ಮಾಡದೆ ಸಂಭಾವಿತರ ತೆರದೊಳಗೆ ನಾಕದಿ ಜೀವಿಸುವ ನಮಗಿಂತ ಮಿಗಿಲು ಈ ಮನುಜ ಜೀವನವು. ರಂಭೆಗೆ ಇಷ್ಟ ಆಗಲಿಲ್ಲ. ಇಂದ್ರನನ್ನೂ ಬೆರಳಲ್ಲಿ ಕುಣಿಸಬಲ್ಲಂತಹ ಸೌಂದರ್ಯವತಿ ನೀನು, ಇಲ್ಲಿ ಇದನ್ನೆಲ್ಲ ಸಿದ್ಧ ಮಾಡಿ ಯಾರಿಗೆ ಅಂದರೆ ನಮ್ಮ ಯಜಮಾನರಿಗೆ ಅಂತ ಉತ್ತರ ಹೇಳ್ತಿದ್ದೀಯಲ್ಲ, ಏನಾಗಿದ್ದೀಯ ನೀನು ಅಂದಾಗ ಮೇನಕೆ ಉತ್ತರ ಕೊಡ್ತಾಳೆ. ಅಂದರೆ ಗಂಭೀರವಾಗಿ ಉತ್ತರ ಆರಂಭ ಮಾಡಿದ್ಲು. ನೀನು ಹೇಳಿದ್ದು ಸತ್ಯ. ನನಗೆ ಭೂಮಿಗೆ ಹೋಗಿ ಈ ವಿಶ್ವಾಮಿತ್ರನನ್ನು ನೀನು ಆರಾಧಿಸಿ ಬರಬೇಕು ಅಂಥೇಳಿ ಅಂದಾಗ ತಿರಸ್ಕಾರವನ್ನು ಮಾಡಿದೆ. ಆಮೇಲೆ ನಾನು ಇಲ್ಲಿ ಬಂದೆ. ಬಂದ ಮೇಲೆ ನನಗೇನು ಅನ್ನಿಸ್ತು ಅಂದರೆ, ಈ ಮನುಷ್ಯರಿದ್ದಾರಲ್ಲ ಅವರು ನಿಜವಾಗ್ಲೂ ಸುಖಿಗಳೇ. ಯಾಕೆ ಅಂದರೆ ನಮ್ಮ ದೇವಲೋಕದಲ್ಲಿ ತಿನ್ನೋ ಹಾಗಿಲ್ಲ, ಕುಡಿಯೋ ಹಾಗಿಲ್ಲ, ಎಲ್ಲ ಅಮೃತಪಾನ ಮಾಡಿದವರು. ಅವ್ರಿಗೆ ಈ ಥರದ್ದು ಏನೋ ಇಲ್ವಲ್ಲ. ಹಾಗಾಗಿ ತಿನ್ನೋದಿಲ್ಲ, ಕುಡಿಯೋದಿಲ್ಲ, ಅಥವಾ ಮಾಡೋದಕ್ಕೆ ಕೈ ತುಂಬ ಕೆಲಸ ಅಂತಲೂ ಏನೂ ಇಲ್ಲ. ಮತ್ತು ಬೇಕಾದ್ದೆಲ್ಲ ಅಂದುಕೊಂಡ ತಕ್ಷಣ ಮುಂದಕ್ಕೆ ಬಂದು ನಿಂತ್ಕೊಂಡ್ಬಿಡತ್ತೆ. ಅದರಲ್ಲಿ ಸ್ವಾರಸ್ಯ ಏನು? ಈಗೇನೋ ನಾವು ಪಾಯಸ ಕುಡಿಬೇಕು ಅಂದ ತಕ್ಷಣ ಆ ಪಾತ್ರೆಯಲ್ಲಿ ಬಂದು ಇಲ್ಲಿ ಕೂತ್ಕೊಂಡ್ರೆ ಒಂದು 10 ಸರಿ ಅಲ್ಲ, 2 ಸರಿ ಬಂದರೆ 3ನೇ ಸರಿಗೆ ಅದು ಬೇಜಾರಾಗ್ಬಿಡುತ್ತೆ. ಅದನ್ನು ಮಾಡುವುದಕ್ಕೆ ಹೊರಟು ಅದರ ಗಮಲನ್ನು ಆಸ್ವಾದಿಸಿದಾಗ ಆಗ ಮಾತ್ರ ಕುಡಿಬೇಕು ಅನ್ನುವ ಬಯಕೆ ಇರುತ್ತೆ. ಹಾಗಾಗಿ ಅವಳು ಹೇಳ್ತಾಳೆ, ನನ್ನ ಮನೆಗೆ ಅದು ಯಾವುದೇ ದೇವತೆ ಬರ್ತೀನಿ ಅಂದರು ನಾನೇನು ಅಲಂಕಾರ ಮಾಡ್ಕೊಳ್ತಾ ಇದ್ನ? ಖಂಡಿತ ಇಲ್ಲ. ಮತ್ತು ದೇವರಾಜನೇ ಬಂದರೂ ಕೂಡ ನನಗೇನು ಅನ್ನಿಸ್ತಾ ಇರಲಿಲ್ಲ. ಅಂದಾಗ ಘೃತಾಚಿ ಕೇಳ್ತಾಳೆ, ಹಾಗಾದರೆ ಇದೇನು ದಾಂಪತ್ಯವಾ ನಿಮ್ಮದು ಅಂತ ಹೇಳಿ ಮೇನಕೆ ಹೇಳ್ತಾಳೆ, ನೋಡು ದೇವಲೋಕದಲ್ಲಿ ಮೇನಕೆ ಒಲಿತಳ ಅಂಥೇಳಿ ಎಲ್ಲರೂ ಇದ್ರಲ್ಲ ಪುರುಷರು ಅನ್ನಿಸ್ಕೊಂಡವರು, ಅವರು ಒಲವಿನ ಭಿಕ್ಷುಕರಾಗಿ ತಿರುಪೆಯವರಾಗಿ ಬರ್ತಾಯಿದ್ರು. ನನಗೆ ಅವರ ಮೋಹ, ಅವರ ಚೇಷ್ಟೆ, ಮಾತು ಎಲ್ಲ ಕಪಿಗಳಾಡ್ದಂಗೆ ಆಡ್ತಾ ಇದ್ದಾರೆ ಅಂತ ಸತ್ಯವಾಗಿ ಅನ್ನಿಸ್ತಿತ್ತು. ಅಂದರೆ ಗಂಭೀರ ಅನ್ನೋದೇ ಇಲ್ವಾ ಇವರಿಗೆ? ಈ ಮೋಹಕ್ಕೆ ಹಿಂಗೆ ಸಿಗಾಕೋತಾರ ಯಾರಾದರೂ ಅಂಥೇಳಿ. ಅಂದರೆ ನನಗೆ ಆ ಪ್ರಾಣಿಗಳನ್ನು ನನಗೆ ನೋಡಿದ್ರೆ ಇದು ಯಾಕೆ ಹೀಗೆ ಜೋತ್ಕೊಂಡು ಬರ್ತಿದ್ದಾರೆ ಇದಕ್ಕೆ ಅಂಥೇಳಿ ಕನಿಕರ ಬಿಟ್ಟರೆ ಪ್ರೀತಿ ಅಂತೂ ಖಂಡಿತ ಬರ್ತಿರಲಿಲ್ಲ. ಈಗ ಇದು ನಿಜವಾದ್ದು. ಒಲಿಸಿಕೊಂಡು ಕೈಗೆ ಸಿಕ್ಕಿದ್ದು ಎಲ್ಲಿ ಜಾರಿ ಹೋಗಿಬಿಡುತ್ತೋ ಅಂಥೇಳಿ ಕಾಯ್ಕೊಂಡು ಕೂರೋದಿದೆಯಲ್ಲ, ಹಗಲು ഇരുಳು ಅನ್ನೋದೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಈ ವಿಶ್ವಾಮಿತ್ರನು ನನ್ನ ಪಕ್ಕದಲ್ಲಿರಬೇಕು ಅಂತ ಹೇಳಿ, ಇದು ಭಾಳ ದೊಡ್ಡದು ಅಂಥೇಳಿ ಅನಿಸುತ್ತೆ. ಮತ್ತು ಪ್ರಿಯತಮನ ಮೋಹ ಭಿಕ್ಷೆ, ಗಂಡನ ಒಲವನ್ನು ಪಡೀಬೇಕು ಅನ್ನೋದಿದೆಯಲ್ಲ, ಅದು ತುಂಬ ದೊಡ್ಡದು ಅಂತ ಅನಿಸ್ಬಿಡುತ್ತೆ. ಆದ್ದರಿಂದ ಎಷ್ಟು ನೇರವಾಗಿ ಹೇಳಿಬಿಡ್ತಾಳೆ ಅವಳು ಅಂತಂದರೆ, ರಂಭೆ, ಘೃತಾಚಿ ಇದೆಲ್ಲ ಬೇರೆಯದು. ನನ್ನ ಗಂಡ ಬರುವ ಹೊತ್ತಾಯಿತು, ನನಗೆ ಹೊತ್ತಾಗ್ತಾ ಬಂತು, ನೀವು ಸ್ವರ್ಗವಾಸಿಗಳು, ನಿಮಗೆ ಕಾಲ ಏನು ಯಾವ ಅರಿವು ನಿಮಗಿರಲ್ಲ. ನಾನೀಗ ಮರ್ತ್ಯಲೋಕದವಳು, ನನಗೆ ಸಮಯ ಆಗತ್ತೆ, ನಿಮಗಲ್ಲಿ ಸಮಯ ಅನ್ನೋದೇ ಇಲ್ಲ. ಆದ್ದರಿಂದ ಅವನು ನನ್ನ ಪತಿದೇವ ಬರುವ ಹೊತ್ತಿದು, ಚಂದ್ರೋದಯವಾಗುವ ಹೊತ್ತಿಗೆ ನನ್ನ ಪೂಜೆ, ಮೋಹದ ಪೂಜೆ ಆರಂಭ ಆಗಬೇಕು. ಆದ್ದರಿಂದ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ, ಇದನ್ನು ನೋಡಲೇಬೇಕಂತ ಇದ್ದರೆ ನೀವು ಒಂದು ಗಳಿಗೆ ಇರಿ, ಆಮೇಲೆ ಹೋಗಿ ಅಂತ ಹೇಳಿ
ಹೇಳ್ತಾಳೆ. ಅವರಿಬ್ಬರು ಅಲ್ಲೇ ನೋಡೋಣ ಇದ್ಯಾವುದೋ ಹೊಸ ಅನುಭವ ಇವಳು ಹೇಳ್ತಾ ಇರೋದು ಅಂತ ಹೇಳಿ ಅವರಿಬ್ಬರು ಅಲ್ಲೇ ನಿಂತರು. ವಿಶ್ವಾಮಿತ್ರ ಇವತ್ತು ಸಕಾಲಕ್ಕೆ ಬಂದಿಲ್ಲ. ಅವನಿಗೆ ಈಗ ಆಕಾಶಗಮನ ವಿದ್ಯೆಯನ್ನು ಕಲ್ತಿದ್ರಿಂದ ಎಲ್ಲ ಕಡೆಗೆ ಹೋಗಿ 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 ಬರ್ತಾ ಇದ್ದಾನೆ. ಈಗ ಜಮದಗ್ನಿಯ ಹತ್ತಿರ ಹೋದ. ಒಂದು ಸಾಲ ಇದೆ ವಿಶ್ವಾಮಿತ್ರನ ತಲೆ ಮೇಲೆ. ಏನದು ಅಂದರೆ ಈ ವಸಿಷ್ಠರ ಶೋಕವನ್ನು ತಲೆ ಮೇಲೆ ಇಟ್ಕೊಂಡ ಮೇಲೆ ಆ 50 ಮಕ್ಕಳನ್ನು ಪಡೆದು ಅವುಗಳ ಮಾರಣ ಹೋಮ ಆಗೋದನ್ನು ಅವನ ಸಾಲ ತೀರಿಸಬೇಕು. ಈ 50 ಮಕ್ಕಳನ್ನು ಪಡೆಯೋದು ಹೇಗೆ? 50 ಜನ ಮಕ್ಕಳನ್ನು ಬಲಿ ಕೊಡೋದು ಆಮೇಲಿನ ಸಂಗತಿ. 50 ಜನ ಮಕ್ಕಳಾಗಬೇಕಾದ್ರೆ ಯಾವ ಪುಣ್ಯವಂತೆ ಅದಕ್ಕೆ ಸಿದ್ಧ ಆಗ್ತಾಳೆ? 50 ಜನ ಮಕ್ಕಳನ್ನು ಹೆರೋದಿಕ್ಕೆ ಅದು ಹೆತ್ತರೂ ಕೂಡ ಯಾವ ತಾಯಿ ಮಕ್ಕಳನ್ನು ಬಲಿ ಕೊಡೋಕ್ಕೆ ಸಿದ್ಧ ಆಗ್ತಾಳೆ? ಮತ್ತು ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಜಮದಗ್ನಿಗಳು ಭಾಳ ಸುಲಭವಾಗಿ ಹೇಳಿಬಿಟ್ರು. ಪ್ರಾಣಿ ಗರ್ಭಗಳಿಗೆ ಕಾರಣನಾದ ಸವಿತ್ರ ದೇವನನ್ನು ಪ್ರಾರ್ಥನೆ ಮಾಡು, ಅಸಂಖ್ಯಾತರಾದ ಮಕ್ಕಳನ್ನು ಪಡೆಯೋದು ಹೇಗೆ ಅಂತ ಅವ್ರನ್ನ ಕೇಳು, ಅವ್ರು ಹೇಳ್ತಾರೆ ಅಂಥೇಳಿ. ಇದು ಯಾಕೋ ಸರಿ ಹೋಗಲಿಲ್ಲ ಅನಿಸಿ ಮೇನಕ್ಕೆ ಕಾಯ್ತಾ ಇರ್ತಾಳೆ ಅಂತ ಹೇಳಿ ಹೊರಡ್ತಾರೆ. ಹೊರಟಾಗ ಈಕೆ ಒದ್ದಾಡ್ತಾ ಇದ್ದಾಳೆ. ಈ ಮಹರ್ಷಿ ಏನಾದರೂ ತಪಸ್ಸಿಗೆ ಕೂತ್ಕೊಂಡು ಬಿಟ್ರಾ ಏನು ಅಂತ ಹೇಳಿ. ಅಂತೂ ವಿಶ್ವಾಮಿತ್ರರು ಬಂದರು. ಮೇನ ಹೊತ್ತಾಯ್ತಾ ಅಂತಲೇ ಕೇಳ್ತಾ ಬಂದರು. ಆಗ ಆಕೆ ಮೇನಕ್ಕೆ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಎಂದೂ ಮಾಡದೇ ಇರುವಂಥ ಕೆಲಸ, ಆತನಿಗೆ ಎಣ್ಣೆ ಒತ್ತಿ ಮೀಯಿಸಿ ನೀವು ನಿತ್ಯ ಕರ್ಮ ಮಾಡಿ ಬಂದುಬಿಡಿ ಅಂತ ಹೇಳಿ ಅವನನ್ನು ಕರೆದು ಉಪಚಾರ ಮಾಡ್ತಾ ಇದ್ದಾಳೆ. ಅವರೂ ಕೂಡ ಸಿದ್ಧ ಆಗಿ ಬರೋದಕ್ಕೆ ಹೋದರು. ಪೂಜೆಯ ನೆಪದಿಂದ ಆಕೆ ಮಾಡಿದ ಉಪಚಾರ ಭಾಳ ಸೊಗಸಾಗಿ ಬರೀತಾರೆ. ಜ್ಯೋತಿರ್ಲತೆಯ ಆಗಿದ್ದಾಳೆ ಮೇನಕೆ. ಅವಳು ಆ ಪ್ರೇಮಕೋಶದಂತಿರುವ ಹಣ್ಣನ್ನು ಜೀವನ ಸಾರ್ಥಕತೆಗೋಸ್ಕರ ಇಷ್ಟದೈವದಲ್ಲಿ ಸಮರ್ಪಿಸುತ್ತಿರುವುದೋ ಅನ್ನುವಂತೆ ಕಾಣಿಕೆಯಾಗಿ ಕೊಡ್ತಾ ಇದ್ದಾಳೆ. ಅತಿಮಾನುಷವಾದ ಭಕ್ಷ್ಯ ಭೋಜ್ಯ ಎಲ್ಲವನ್ನ ಕೊಟ್ಟಿದ್ದಾಳೆ. ವಿಶ್ವಾಮಿತ್ರರ ಮೈ ಇರಲಿ ಪಂಚಪ್ರಾಣಗಳೂ ಕೂಡ ತೃಪ್ತಿಯಾಗಿದೆ. ಅವಳು ಏನು ಸುಂದರವಾಗಿದ್ಲು ಅಂಥೇಳಿ ಅಂದರೆ ಆ ಸೌಂದರ್ಯವನ್ನು ವರ್ಣಿಸೋದಕ್ಕೆ ಆಗೋದಿಲ್ಲ. ಆಗ ವಿಶ್ವಾಮಿತ್ರರು ಕೇಳ್ತಾರೆ, ಅವಳ ಕೆನ್ನೆಯಲ್ಲಿ ಕೆನ್ನೆ ಇಟ್ಟು, ಏನಿವತ್ತು ಇಷ್ಟೊಂದು ಉಪಚಾರ, ಇಷ್ಟೊಂದು ಸಂಭ್ರಮ ಅಂತ ಹೇಳಿದಾಗ ಮೇನಕ್ಕೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ. ಸ್ವಾಮಿ ನಿಮ್ಮೊಳು ಬೇಡುವೆನು. ಸ್ವಾಮಿ ನಿಮ್ಮೊಳು ಬೇಡುವೆನು, ನಾ ಪ್ರೇಮ ಭಿಕ್ಷೆಯನೆಂದಳು. ಆ ಮುನಿ ಭಾಮಿನಿಯು ಸಪ್ರೇಮದಿಂ ಮುನಿಪನನು ನೋಡುತ್ತಲೀ ಸ್ವಾಮಿನಿಯ ಮಾತುಗಳ ಕೇಳುತ್ತಲಿ ಆ ಮಹಾಮುನಿಯೊಪ್ಪಿ ಹೇಳಿದ ಕಾಮಿನಿಯೇ ನಾನಿನ್ನ ಸೇವಕನೆನುತಲೊಲವಿನಲಿ. ನನಗೊಂದು ವಿಶೇಷವಾದ ಬೇಡಿಕೆ ಇದೆ ಇವತ್ತು. ನಾನು ಇಷ್ಟೆಲ್ಲ ಸಿದ್ಧ ಮಾಡಿಕೊಂಡು ನಾನೂ ಸಿದ್ಧವಾಗಿ ನಿಂತಿರೋದು ಯಾತಕ್ಕೆ ಅಂದರೆ, ಇವತ್ತು ನನಗೆ ನಿಮ್ಮ ಮೋಹದ ಭಿಕ್ಷೆ ಬೇಕು. ನನಗದು ಬೇಕಾಗಿದೆ. ಇವತ್ತು ಮುಂದಿನ ಕಾರ್ಯಕ್ಕೆ ಅದು ಬೇಕು ಅಂದ ತಕ್ಷಣ ವಿಶ್ವಾಮಿತ್ರರು ಅವಕ್ಕಾಗಿಬಿಟ್ರು. ಮತ್ತೆ ಆಯಿತು, ನೀನು ಏನನ್ನು ಕೇಳಿದೆಯೋ ಅದನ್ನು ನಾನು ಕೊಡ್ತೀನಿ. ಇವತ್ತಿನಿಂದ ಒಂದರ್ಥದಲ್ಲಿ ನಾನು ನಿನ್ನ ಸೇವಕ. ನೀನು ಎಷ್ಟು ಮೋಹವನ್ನು ಕೇಳ್ತೀಯೋ ಅದಷ್ಟನ್ನೂ ನಾನು ಕೊಡ್ತೀನಿ ಅಂದಾಗ ಮೇನಕ್ಕೆ ಸಂತೃಪ್ತಿಯಿಂದ ಅವನನ್ನು ನೋಡ್ತಾಳೆ. ಮುನೀಂದ್ರನಿಗೆ ಮೈಯ ಒರಿವೂ ಇಲ್ಲದಂತೆ ಅವಳನ್ನು ಆಲಂಗಿಸಿ ಆ ಸುರತದ ಲೋಕದಲ್ಲಿ ಅವರಿಬ್ಬರೂ
ಸೇರಿಕೊಳ್ತಾರೆ. ಆ ವಿಷಯಾನಂದವನ್ನು ಪಡೆದು ಕಾಲ ದೇಶವನ್ನು ಮರೆತು ಅವರಿಬ್ಬರು ಯಾವುದೋ ಒಂದು ಜಗತ್ತಿನಲ್ಲಿ ಲೀನವಾಗಿದ್ದರು. ಆ ಆಲಿಂಗನವೇ ಸಡಿಲವಾಗದೇ ಇರುವ ಮಟ್ಟಕ್ಕೆ ಅವರಿಬ್ಬರೂ ಕೂಡ ಒಬ್ಬರಿಗೊಬ್ಬರು ಪರಸ್ಪರವಾಗಿ ಶಯ್ಯಾಗಾರದಲ್ಲಿ ಇದ್ದಾಗ ಒಂದು ಸಿದ್ಧಾಂತ ಅವರಿಗೆ ಮತ್ತೆ ಮತ್ತೆ ಕಿವಿಯಲ್ಲಿ ಬೀಳುತ್ತೆ. ಲೋಕರಕ್ಷಣೆಯ ಭಾರವನ್ನು ಹೊತ್ತಿರುವವರಿಗೆ ಕರ್ಮಗಳು ಬೇಕಲ್ಲ, ನಿಮ್ಮಂಥವರೇ ಕರ್ಮ ಸನ್ಯಾಸ ಮಾಡಿದರೆ ಗತಿ ಏನು ಅಂತ ಹೇಳಿ. ಆಗ ಮತ್ತೆ ಕೌಶಿಕ ಶಬ್ದ ಬಳಕೆ ಆಗತ್ತೆ. ಇಲ್ಲಿ ಕೌಶಿಕ ಹೇಳ್ತಾನೆ, ಇಲ್ಲ ಇಲ್ಲ, ನಿಮ್ಮದು ನಿಮಗೆ, ಇವಳದು ಇವಳಿಗೆ ಅಂತ ಹೇಳಿ ಯಾವುದನ್ನೋ ಭಾಗ ಮಾಡಿದ ಹಾಗಾಗತ್ತೆ. ಇದೆಲ್ಲ ಕನಸಲ್ಲಿ ನಡೀತಾ ಇರೋದು. ದೇವತೆಗಳು ಸಂತೋಷಪಟ್ಟು ನಿನ್ನ ತಪಸ್ಸು ಅಕ್ಷಯವಾಗಲಿ ಅಂತ ಹೇಳಿ ಹೇಳ್ತಾರೆ. ಹಾಗೆ ಒಂದು ಸಿದ್ಧಂ ಸಾಧ್ಯಾಯ ಅಂತ ಹೇಳಿ ಗುಡುಕ್ತಾರೆ. ದೇವತೆಗಳು ಆ ಭವ್ಯ ಮೂರ್ತಿಯ ಎದುರುಗಡೆ ನಿಂತಾಗ ನಮ್ಮ ರಹಸ್ಯವನ್ನು ನೀನೊಬ್ಬ ಭೇದಿಸಿದ್ದು ಸಾಲದೆ ಈ ಥರದ್ದು ಎಲ್ಲ ಹೇಳಿದಾಗ ವಿಶ್ವಾಮಿತ್ರ ಮೇನಕೆಯನ್ನು ವಿಸರ್ಜನೆ ಮಾಡಿದ್ದಾನೆ ಅನ್ನುವುದು ಕನಸಿನಲ್ಲಿ ಏನಾಯಿತೋ ಪಕ್ಕದಲ್ಲಿದ್ದವಳನ್ನು ಹೀಗೆ ನೂಕಿದ್ದಾನೆ. ತಕ್ಷಣ ಎಚ್ಚರ ಆಯಿತು. ಮೇನಕೆಯೂ ಕನ್ವರಿಸ್ತಿದ್ದಾಳೆ. ಅವಳು ಹೇಳ್ತಿದ್ದಾಳೆ, ಇಲ್ಲ ನಂಗೆ 1 ವರ್ಷ ಸಮಯ ಬೇಕು, ನಂಗೆ ಸ್ವರ್ಗವೇ ಬೇಡ, ಈ ಥರ ಏನೇನೋ ಮಾತಾಡ್ತಾ ಇದ್ದಾಳೆ. ಇವ್ರು ಕೇಳಿದ್ರು, ಏನಾಯಿತು ನಿನಗೆ ಅಂತ. ಅವಳು ಎಚ್ಚರ ಮಾಡ್ಕೊಂಡು ಹೇಳ್ತಾಳೆ, ನಾನು ದುಡುಕ್ಬಿಟ್ಟೆ. ಯಾಕೆ? ನಾನು ನಿನ್ನ ಮೋಹ ಪ್ರಸಾದವನ್ನು ಬೇಡದ್ನಲ್ಲ, ಅದು ಮನುಷ್ಯರ ಧರ್ಮ ಆಯಿತು. ಹೀಗೆ ನಾನು ಬಯಸಿದ್ರಿಂದ ನಾನು ಮನುಷ್ಯಳಾದೆ ಅಂತ ದೇವತೆಗಳು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ. ಅದರ ಫಲ ನನ್ನನ್ನು ನಿತ್ಯ ದುಃಖಿಯಾಗಿ ಮಾಡಬಹುದು. ಅದು ಬಿಟ್ಟುಬಿಡು, ಇವಾಗ ಏನಾಯಿತು ಹೇಳು, ನೀನು ಏನು ಮಾಡಬೇಕು? ಕೊನೆಯದಾಗಿ 1 ವರ್ಷವಿದ್ದು ಪ್ರೇಮದ ಫಲವನ್ನು ನಿನಗೆ ಕೊಟ್ಟು ಹೊರಡಬೇಕು ಅಂತ ಆದೇಶ ಮಾಡಿದ್ದಾರೆ ಅಂತ ಹೇಳಿ ಅವಳು ಮತ್ತೆ ಅಳ್ತಾಳೆ. ಇದಾದ ನಂತರ ಆ ಪ್ರೀತಿ ಹಾಗೆಯೇ ಮುಂದಕ್ಕೆ ಹೋಗುತ್ತೆ. ಆಗ ಅವಳು ಹೇಳ್ತಾಳೆ, ನನಗೊಂದು ಮಗು ಬೇಕು, ಅದರಲ್ಲೂ ಹೆಣ್ಣು ಮಗುವೇ ಬೇಕು ಅಂತ ಹೇಳಿ ಕೇಳ್ತಾಳೆ. ಕೌಶಿಕ, ಇದೇ ಶಬ್ದ, ಕೌಶಿಕ ಅದನ್ನು ಒಪ್ಕೊಳ್ತಾನೆ. ಹೀಗೆ ಅನೇಕ ಸಂಗತಿಗಳು ನಡೀತಾ ಇರುತ್ತೆ. ಅವನ ಮನಸ್ಸು ಎಲ್ಲವನ್ನು ಯೋಚನೆ ಮಾಡ್ತಾ ಇದೆ. ಇವಾಗ ಅವತ್ತು ಮದನ ಹೇಳಿದ್ದ, ಅಹಂಕಾರ ಬೆಳೆಸುವುದು ನನ್ನ ಕಾರ್ಯ, ಅಹಂಕಾರವನ್ನು ಅಳಿಯೋದಕ್ಕೆ ಒಂದು ಸಾಧನ ಇದೆ ಅಂತ ಹೇಳಿದ್ನಲ್ಲ, ಅದು ಏನು, ಯಾವುದದು ಸಾಧನ? ವಿವೇಕ ಚೂಡಾಮಣಿ ಹೇಳುತ್ತೆ, ಅಹಂಕಾರ ಸವಿಜ್ಞೇಯ ಕರ್ತ ಭೋಕ್ತ ಅಭಿಮಾನ್ಯಯಂ ಅವಸ್ಥಾ ಭೇದತೋ ಗುಣ ಯೋಗೇನ ವರ್ತತೆ. ಅಹಂಕಾರವನ್ನು ಅಳೆಯುವ ಸಾಧನ ವಿವೇಕ ಮತ್ತು ಸಾಕ್ಷಿಭಾವ. ಅಹಂಕಾರ ಬಂದಾಗ ಅಥವಾ ಭೋಗಗಳ ಹೆಚ್ಚಾದಾಗ ನಾನೇ ಭೋಗಿಸುವನು ಅಂತ ಹೇಳಿ ಅಭಿಮಾನ ಪಡೋದಿದೆಯಲ್ಲ, ಅದು ಅಹಂಕಾರ. ಆದರೆ ಪ್ರಕೃತಿಯ ಗುಣಗಳಿಂದ ಇವು ಅಲ್ಲ, ಸಾಕ್ಷಿಯಾಗಿ ನಿಂತು ನೋಡುವಂಥದ್ದು. ಅಂದರೆ ನಮ್ಮ ದೇಹದಲ್ಲಿ ನಡೆಯುವ ವ್ಯಾಪಾರಗಳನ್ನು ನಾವೇ ಹೊರಗೆ ನಿಂತು ನೋಡುವುದು. ಏನು ನಡೀತಾ ಇದೆ ಬದುಕಿನಲ್ಲಿ, ಯಾರ ಜೊತೆಗೆ ಮಾತಾಡ್ತೀವಿ, ಹೇಗೆ ನಡ್ಕೊಳ್ತೀವಿ, ಸಾಕ್ಷಿಯಾಗಿ ನಿಂತು ನೋಡಿದಾಗ ಅಹಂಕಾರವನ್ನು ಅಳೆಯುವ ಸಾಧನವಾಗತ್ತೆ. ತಪ್ಪಿದಾಗ ತಿದ್ದುಕೊಳ್ಳುವಂತಹ ವಿವೇಕ ಬಂದು ನಿಂತ್ಕೊಳ್ಳುತ್ತೆ. ಯಾಕೆ ಅಂದರೆ ಒಂದನ್ನು ಅರ್ಥ ಮಾಡಿಕೊಳ್ಬೇಕು. ಕೃಷ್ಣ ಅದನ್ನು ಒತ್ತಿ ಗೀತೆಯಲ್ಲಿ ಹೇಳ್ತಾನೆ, ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಈ ಪ್ರಕೃತಿಯ ಗುಣಗಳಿಂದಲೇ ಎಲ್ಲ ಕರ್ಮಗಳು ನಡೀತಾ ಇರೋದು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಅಹಂಕಾರ ಬಂದಾಗ ಸಾಕ್ಷಿಭಾವ ತಪ್ಪಿತೋ ಇದನ್ನೆಲ್ಲ ನಾನೇ ಮಾಡ್ತಾ ಇದ್ದೀನಿ ಅನ್ನೋದು ಬಂದುಬಿಡುತ್ತೆ. ಅದು ಆಗಬಾರ್ದು. ಆ ತಪ್ಪು ತಿಳುವಳಿಕೆಯಿಂದ ಹೊರಬರುವ ಪ್ರಯತ್ನ ಮಾಡಬೇಕು ಅಂಥೇಳಿ ಹೇಳಿದ್ದನ್ನು ಇಲ್ಲಿ ದೇವರು ದಾಖಲೆ ಮಾಡ್ತಾರೆ. ವಿಶ್ವಾಮಿತ್ರರು ಬಹಳ ಏಕಾಂತದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇತ್ತ ಕಡೆ ಮೇನಕೆ
ಇವಳಿಗೆ ಹಿಂಸೆ ಆರಂಭವಾಗಿದೆ. ಗರ್ಭ ಅಗ್ನಿಗರ್ಭ ಅಂತ ಹೇಳಿ ಅನ್ನಿಸ್ತಾ ಇದೆ ಅವಳಿಗೀಗ. ಅಂದರೆ ಅವಳ ಮೋಹ ಮಂಕಾಯಿತು. ವರ್ಷದ ಗಡುವು ಮುಗಿತಾ ಬಂದ ತಕ್ಷಣ ಮೋಹ ಮಂಕಾಗ್ತಾ ಬಂತು. ಈಗ ಬೇಕಾಗ್ತಾ ಇಲ್ಲ. ಯಾಕೆ? ದೇಹವೃತ್ತಿಯಿಂದ ಈ ಆಯಾಸದಿಂದ ದೂರ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಬಹಳ ಅವಳಿಗೂ ಏನೋ ಬೇಸರ. 1 ವರ್ಷದ ಅವಧಿಯಲ್ಲಿ ವಿಶ್ವಾಮಿತ್ರರು ಆದ ಕ್ರಮ, ಮೇನಕೆ ಆದ ಕ್ರಮ, ಎರಡನ್ನೂ ನಾವು ಗಮನಿಸಬೇಕು. ಬಹಳ ಸುಂದರವಾದ ಒಂದು ಪ್ರತಿಮೆಯನ್ನು ತಂದು ನಿಲ್ಲಿಸ್ತಾರೆ ಇಲ್ಲಿ ದೇವರು. ಪಕ್ವವಾಗಿರುವ ಹಣ್ಣಿನ ತೊಟ್ಟು ಹೀಗೆ ಆಯಾಸ ಪಡುವುದೋ ಏನೋ. ಬಹಳ ದೊಡ್ಡ ವೇದಾಂತದ ಸಂಗತಿ ಇದು. ಅಂದರೆ ನಮ್ಮ ದೇಹ ಇದೆಯಲ್ಲ, ಬೃಹದಾರಣ್ಯಕದಲ್ಲಿ ಮುನಿಕಾಂಡದಲ್ಲಿ ಯಾವಾಗ ನಮ್ಮ ಶರೀರ ಕೃಶವಾಗತ್ತೋ, ಮುಪ್ಪಿನಿಂದ ಅಥವಾ ರೋಗದಿಂದ ಬಡಕಲಾಗೋದು, ಅದು ಕಾಯ್ತಾ ಇರುತ್ತೆ. ಅಂದರೆ ಪಕ್ವವಾಗಿದ್ದೇನೆ, ತೊಟ್ಟಿಗೆ ಅಂಟ್ಕೊಂಡಿರೋದು ಬೇಡ, ತೊಟ್ಟಿಂದ ಕಳಚಿ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಸೇರಿಬಿಡೋಣ, ಮತ್ತು ಹೇಗೆ ಹೋಗಬೇಕೋ ಅಲ್ಲಿಗೆ ಹೋಗಬೇಕು. ಎಲ್ಲೆಲ್ಲಿ ಯಾವ ಯಾವ ಯೋನಿಗಳಿಗೆ ತಮ್ಮ ಕರ್ಮಾನುಸಾರವಾಗಿ ಹೋಗಬೇಕೋ ಅಲ್ಲಿಗೆ ಪ್ರಯಾಣವಾಗಿ ಆರಂಭ ಮಾಡಬೇಕು ಅಂಥೇಳಿ. ಸ ಯತ್ರಾಯ ಮಣಿಮಾನಾಂನೇತಿ ಜರಯ ಓಪತಪತ ವಾಣಿಮಾನಂ ನಿಗಚ್ಚತಿ ತದ್ಯತಾಮ್ರಂ ಔದುಂಬರಂ ವಾ ಬಂಧನಾತ್ ಪ್ರಮುಚ್ಯತೆ ಏವಮೇವಾಯಂ ಪುರುಷ ಏಭ್ಯೋಂಗೇಭ್ಯಃ ಸಂಪ್ರಮುಚ್ಯ ಪುನಃ ಪ್ರತಿನ್ಯಾಯಂ ಪ್ರತಿಯೋನಾನ್ ದ್ರವತಿ ಪ್ರಾಣಾಯ ಇವ. ಪಕ್ವವಾಗಿಲ್ಲದೆ ಇದ್ದಾಗ ತೊಟ್ಟನ್ನು ಗಟ್ಟಿಯಾಗಿ ಔದುಂಬರ ಇರಬಹುದು, ಮಾವಿರಬಹುದು, ಅವೆಲ್ಲ ಹಿಡ್ಕೊಂಡಿರುತ್ತೆ. ಪಕ್ವತೆ ಬಂದ ತಕ್ಷಣ ನೋಡಿ ಸಹಜವಾಗಿ ತೊಟ್ಟು ಕಳಚಿ ಕೆಳಗೆ ಬಿದ್ದು ಬಿಡುತ್ತೆ. ಮನುಷ್ಯನೂ ಕೂಡ ದೇಹವನ್ನು ಹೀಗೆಯೇ ಇಟ್ಕೊಳ್ಬೇಕು. ಯಾಕೆ ಅಂದರೆ ತೊಟ್ಟನ್ನು ಕಳಚಿಕೊಳ್ಳುವ ಪ್ರಕ್ರಿಯೆಯನ್ನು ಸಹಜ ಅಂತ ಭಾವಿಸದೆ ಇದ್ದರೆ ಅಸಹಜವಾದ ಬದುಕಿಗೆ ನಾವು ತೆರೆಕೊಳ್ಬೇಕಾಗತ್ತೆ. ಪ್ರಯಾಣ ಮುಗಿತಾ ಬಂತು, ತೊಟ್ಟನ್ನು ಮಾಗಿಯಾಗಿದೆ, ತೊಟ್ಟಿಂದ ಕಳಚಿ ಮುಂದಕ್ಕೆ ಹೋಗಬೇಕು. ಹಾಗಂತ ಪಕ್ವವಾಗಿಲ್ಲದೆ ಇದ್ದಾಗ ಬಲವಂತವಾಗಿಯೂ ಕೀಳಕ್ಕಾಗಲ್ಲ, ತುಂಬ ಶಕ್ತಿ ಪ್ರಯೋಗ ಮಾಡಬೇಕಾಗತ್ತೆ. ಆದರೆ ಪಕ್ವವಾದಾಗ ಒಂದು ಸಣ್ಣ ಗಾಳಿಯ ಅಲೆ ಬಂದರೂ ಸಾಕು, ಮಾವು ತಂತಾನೆ ಕಳಚಿ ಕೆಳಗೆ ಬೀಳುತ್ತೆ. ದೇಹವನ್ನು ಇಷ್ಟರ ಮಟ್ಟಿಗೆ ಇಟ್ಕೊಳ್ಳಬೇಕು. ನಮಗೆ ಋಗ್ವೇದದ ಮೃತ್ಯುಂಜಯ ಮಂತ್ರ ಇದೆಯಲ್ಲ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ, ಅದರ 2ನೇ ಸಾಲು ಉರ್ವಾರುಕಮೈವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಅಂದರೆ ಉರ್ವೀರುವ ಅಂದರೆ ಬಳ್ಳಿಲಿ ಬೆಳೆದಿರುವಂಥ ಕಾಯಿ ಹಣ್ಣು ಯಾವುದು ಬೇಕಾದರೂ ಇರಬಹುದು. ಅದು ಒಳಗಡೆ ಇರುವಂತಹ ನೀರು ನಾರು ಅದೆಲ್ಲ ಇದೆಯಲ್ಲ, ಅದು ಕಂದಿ ಸಡಿಲವಾಗಿ ಕಳಚತ್ತೆ. ಮನುಷ್ಯನಲ್ಲಿರುವಂಥ ಆತ್ಮವೂ ಕೂಡ ಹೀಗೆ ಕಳಚಿಕೊಳ್ಳಬೇಕು. ಅದಕ್ಕೆ ದಾರಿ ಮಾಡಿಕೊಳ್ಳದೆ ಇದ್ದರೆ ಅಂಟ್ಕೊಳ್ಳೋಕ್ಕೆ ಹೋದರೂ ಪ್ರಕೃತಿ ನಮ್ಮನ್ನು ಅಂಟಿಸ್ಕೊಳ್ಳಲ್ಲ. ನನ್ನ ಗುರುಗಳು ಯಾವಾಗಲೂ ಹೇಳಬೇಕು, ಬಾಳೆಹಣ್ಣನ್ನಲ್ಲ ದೇವ್ರಿಗೆ ಕೊಡೋದು, ಬಾಳನ್ನು ಹಣ್ಣು ಮಾಡಿ ಭಗವಂತನಿಗೆ ಅರ್ಪಿಸಬೇಕು. ಹಣ್ಣಾದ್ದನ್ನು ಮಾತ್ರ ಅವ ಸ್ವೀಕಾರ ಮಾಡ್ತಾನೆ, ಕಾಯಿ ಬೇಡ. ಬಾಳೆಹಣ್ಣಿಗಿಂತ ಬಾಳನ್ನು ಹಣ್ಣು ಮಾಡಿ ಅವನ ಮುಂದಿಡು, ಸ್ವೀಕಾರವಾಗಿ ಬಿಡುತ್ತೆ ಅಂತ. ಇತ್ತ ರಾತ್ರಿ ಆಯಿತು, ಪ್ರಸವ ವೇದನೆ ಆಯಿತು, ಮಗು ಹುಟ್ಟಿತು. ಭಾಳ ಚಂದ ಇರುವಂತಹ ಮಗು ಹುಟ್ಟಿತು. ತಕ್ಷಣ ಯಾವಾಗ ಆ ಮಗು ಸ್ತನ್ಯವನ್ನು ಪಾನ ಮಾಡಿತೋ, ಮೇನಕೆಗೆ ಮಾನವ ಧರ್ಮ ಬಿಟ್ಟು ಹೋಗಿ ಮನುಷ್ಯರ ಶಿಶು ನನ್ನ ಮೈ ಮುಟ್ಟೋದ ಅನ್ನುವ ಭಾವ ಜಾಗೃತವಾಗಿಬಿಡ್ತು. ಹಾಗೆ ಜಾಗೃತವಾದ ತಕ್ಷಣ ಗತವೈಭವವನ್ನು ನೆನೆಸ್ಕೊಂಡು, ಆದರೆ ವಿಶ್ವಾಮಿತ್ರನ ಮುಂದೆ ಬಂದು ನಿಂತ್ಕೊಂಡು, ಮುನೀಂದ್ರ ನಾನು ಸ್ವರ್ಗಕ್ಕೆ ಹೊರಡಬಹುದಷ್ಟೇ ಪ್ರಶ್ನೆ. ಧ್ವನಿಯಲ್ಲಿ ಮೋಹವೂ ಇಲ್ಲ, ಆವೇಶವೂ ಇಲ್ಲ, ನಿಶ್ಚಲವಾದಂತಹ ಮನಸ್ಸು. ವಿಶ್ವಾಮಿತ್ರರಿಗೆ ಇದೆಲ್ಲ ಕನಸು ಅನ್ನುವ ಹಾಗೆ ಅನ್ನಿಸ್ತಿತ್ತು. ಕಣ್ಣು ಬಿಟ್ಟು ಏನು ಅಂಥೇಳಿ ಕೇಳಿದ್ರು.
ಆಕೆ ಹೇಳ್ತಾಳೆ, ನನ್ನನ್ನು ಕಳಿಸ್ಕೊಳ್ಳಿ, ಕಾಲ ಸನ್ನಿಹಿತವಾಯಿತು, ನಿಮ್ಮ ಅಪ್ಪಣೆ ಇಲ್ಲದೆ ನಾನೂ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ಅಂದಾಗ ಮೇನಾ ಅಂತ ಅಷ್ಟೇ ಕರೀತಾರೆ. ಆಕೆ ಉತ್ತರ ಕೊಟ್ಟಳು, ದೇವ ಮನ್ನಿಸು, ನಾವು ದೇವತೆಗಳೇ ಆದರೂ ಸ್ವತಂತ್ರರಲ್ಲ. ಆದೇಶ ಪಾಲನೆಗಾಗಿ ಬಂದಿದ್ದೆ, ಯಾವ ಕೆಲಸವಾಗಿ ಬೇಕಿತ್ತೋ ಅದು ಆಯಿತು. ಈ ಪ್ರೇಮದ ಸವಿನೆನಪು ಹಾಗೇ ಇರುತ್ತೆ. ನಾನು ಸ್ವರ್ಗಕ್ಕೆ ಹೋಗಲೇಬೇಕು. ಈ ಹೆಣ್ಣು ಮಗಳಿದ್ದಾಳಲ್ಲ, ಇವಳು ಮುಂದೆ ಭರತ ವರ್ಷಕ್ಕೆ ಉತ್ತರಾಧಿಕಾರಿಯಾಗುವ ಒಬ್ಬನನ್ನು ತಂದು ಕೊಡ್ತಾಳೆ. ಆದ್ದರಿಂದ ನೀನು ಅದನ್ನು ಸ್ವೀಕಾರ ಮಾಡಬೇಕು. ಈಗ ಇವರಿಗೆ ಪ್ರಶ್ನೆ ಬಂದ್ಬಿಡುತ್ತೆ, ಈ ಮಗುನ ಏನು ಮಾಡೋದು? ಪುಟ್ಟ ಮಗು, ಅದು ಹುಟ್ಟಿ 1 ದಿವಸ ಆಗಿದೆ, ಅದರ ಅಮ್ಮ ಹೋಗಾಯಿತು. ಈಗ ಈ ಮಗುನ ನಾನು ತಪಸ್ಸು ಮಾಡಲ, ಮಗುನ ನೋಡ್ಕೊಳ್ಳ, ಸಂಸಾರಕ್ಕೆ ಹೋಗ್ಲ? ತಪಸ್ಸು ಬೇಡ ಅಂದರೆ ವಾಪಸ್ ರಾಜ್ಯ ಕಟ್ಟಿ ಆಶ್ರಮ ಕಟ್ಟಿ ಆ ಥರದ್ದೆಲ್ಲ. ಆಶ್ರಮ ಕಟ್ಟಿತು ಅಂತಂದರೆ ಮತ್ತೇನೋ ಒಂದಷ್ಟು ಬಂತು ಅಂತ ಅರ್ಥ. ಹೀಗಾಗಿ ಏನು ಮಾಡೋದು ಅಂದಾಗ ಮಗು ಹಸುವಾಗಿ ಅಳ್ತಾ ಇದೆ. ಪ್ರಾಣಮಯವಾಗಿದ್ದಂತಹ ಹೆಬ್ಬೆಟ್ಟನ್ನು ಬಾಯಲ್ಲೆತ್ತ ತಕ್ಷಣ ಅದರ ಮಗು ಅದನ್ನು ಚೀಪಿ ತೃಪ್ತವಾಯಿತು. ಅದಕ್ಕೆ ಅವರಿಗೆ ಗೊತ್ತಿತ್ತು. ಆಮೇಲೆ 2 ನವಿಲುಗಳು ಬಂದವು. ಅವರಿಗೆ ಕೇಳಿದರು ಪ್ರಕೃತಿಯನ್ನು. ಅವರು ರೆಕ್ಕೆ ಬಿಚ್ಚಿ ಆ ಮಗುವಿಗೆ ಯಾವ ಬಾಧೆಯೂ ಆಗದೇ ಇರೋ ಹಾಗೆ ನೋಡಿಕೊಂಡು ಆವಾಗ ಪರಶುರಾಮರು ಬಂದರು. ಜಮದಗ್ನಿಯ ಕಂಠವಿದ್ದಂತೆ ಇತ್ತು. ಮುನೀಂದ್ರ ಅವನನ್ನು ಕೂರಿಸ್ಬಿಟ್ಟು ಪ್ರಶ್ನೆ ಕೇಳ್ತಾರೆ, ಏನಾಯ್ತಪ್ಪ? ತಂದೆ ಜಮದಗ್ನಿಯನು. ತಂದೆ ಜಮದಗ್ನಿಯನು ಹೇ ಹಯ ಕೊಂದನ ಶಬಲಿಯನು ಪಡೆಯಲ್ಕೆಂದು ಕದನವ ಮಾಡಿ ನಮ್ಮಾಶ್ರಮದ ಪರಿಸರದಿ ಅಂದು ಶಬಲೆಯು ಸಿಗದೆ ತಾನು ಪುರಂದರನ ಪುರಿ ಸೇರಿತೆನ್ನುತ ನೊಂದು ನುಡಿದನು ಪರಶುರಾಮನು ದುಃಖದೊಳಗಾಗ. ಪರಶುರಾಮ ಆಶ್ರಮದಲ್ಲಿ ನಡೆದ ಕಥೆಯನ್ನು ಹೇಳಿದ. ನಮ್ಮ ಆಶ್ರಮದಲ್ಲಿ ಕಾರ್ತವೀರ್ಯಾರ್ಜುನ ಬಂದದ್ದು ಇವರಿಗೇನು ಅನಿಸಿತ್ತಲ್ಲ, ಇನ್ನೊಬ್ಬ ನಂದಿನಿ ಆಗ್ತಾಳ ಈಕೆ ಅಂತ ಹೇಳಿ ಶಬಲೆಯನ್ನು ಬಯಸಿದ್ದು, ಜಮದಗ್ನಿಯನ್ನು ಕೊಂದು, ಇವೆಲ್ಲ ಕಥೆಯಾಗಿತ್ತು. ಇವರು ಕೇಳಿದರು, ಅಗ್ನಿಯನ್ನು ಧ್ಯಾನ ಮಾಡಿದರೆ ಆ ಕತ್ತರಿಸಿದ ದೇಹದ ತುಂಡನ್ನು ಜೋಡಿಸ್ಬೋದಿತ್ತಲ್ಲ ಅಂತ. ನಾನೂ ಬರಲಿಲ್ಲ, ನೀನೂ ಹೇಳಿ ಕಳಿಸ್ಲಿಲ್ಲ. ಆದರೆ ಪರಶುರಾಮರು ಹೇಳ್ತಾರೆ, ಸಂಸ್ಕಾರ ಮಾಡಿ ಆಗೋಯಿತು, 3 ದಿವಸ ಆಯಿತು, ಹೀಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ. ಅಪರಕರ್ಮ ಎಲ್ಲ ಮುಗಿಸಿಯೇ 3 ದಿನ ಆಗಿದೆ, ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಏನು ಮಾಡ್ತೀಯ ಅಂದರೆ 21 ಸಲ ಭೂಪ್ರದಕ್ಷಿಣೆಯನ್ನು ಮಾಡ್ತೀನಿ. ಸಿಕ್ಕಲ್ಲಿ ಯಾರ್ಯಾರು ರಾಜರು ಅಂತ ಕಿರೀಟ ಧರಿಸಿದ್ದಾರೋ ಅವರ ಕತ್ತನ್ನು ಕತ್ತರಿಸಿ ಆ ರಕ್ತದಿಂದ ನಾನು ಪಿತೃತರ್ಪಣವನ್ನು ಕೊಡ್ತೀನಿ. 1 ಸರಿ ಭೂಪ್ರದಕ್ಷಿಣೆ ಮಾಡಿ ಬಂದ ಮೇಲೂ ಕುರುಕ್ಷೇತ್ರದಲ್ಲಿ ನಾನು ಈ ತರ್ಪಣವನ್ನು ಕೊಡ್ತೇನೆ. ಅದು 21 ಸಲ ಆಗುವವರೆಗೆ ನನಗೆ ಪಿತೃಗಳ ಸೂತಕ ಕಳೆಯೋದಿಲ್ಲ ಅಂತ ಅವರ ನಿರ್ಧಾರವನ್ನು ಹೇಳಿಬಿಟ್ರು. ವಿಶ್ವಾಮಿತ್ರರು ಇದಕ್ಕೇನು ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಅವರು ನಿರ್ಧಾರ ಮಾಡಿ ಆಗೋಗಿದೆ ಮತ್ತು ಇದು ಆಗಬೇಕಾಗೂ ಇದೆ. ಮತ್ತು ಈಗೇನು ಮಾಡಲಿ? ಆಯಿತು, ಗಂಡು ಗೊಡಲಿಯನ್ನು ಪರಶುರಾಮರು ಹೇಳ್ತಾರೆ, ನನ್ನ ಗಂಡು ಗೊಡಲಿಯನ್ನು ಎತ್ತಿದ್ರೆ ಇವರೆಲ್ಲರೂ ನಡುಗ್ತಾ ಇದ್ದಾರೆ, ಅವರಿಗೆ ಈಗ ಅರ್ಥವಾಗಬೇಕು, ನಿನಗೆ ಒಂದು ವರದಿ ಕೊಡಬೇಕಂತ ಅಷ್ಟೇ ನಾನು ಬಂದಿದ್ದು. ಈ ಕಳ್ಳರು, ಸುಳ್ಳರು, ಪರದ್ರವ್ಯವನ್ನು ಅಪಹರಿಸಿದ ಇವರೆಲ್ಲ ಇದ್ದಾರಲ್ಲ, ಇವರಿಗೆ ಒಂದಷ್ಟು ಈ ಬ್ರಹ್ಮಜ್ಞಾನದ ತೇಜಸ್ಸು ಗೊತ್ತಾಗಬೇಕು, ಅದಕ್ಕೆ ನಾನು ಹೊರಟಿದ್ದೀನಿ ಅಂದಾಗ ಅವ್ರಿಗೆ ಅರ್ಥ ಆಯಿತು. ಇರಲಿ, ನಾನು ತಡೆದ್ರೇನಿದು ನಿಲ್ಲೋದಿಲ್ಲ, ಯಾರು ಸರಿಯಾಗಿದ್ದಾರೋ ಅವರು ಉಳ್ಕೊಳ್ತಾರೆ,
ಸಂಪ್ರದಾಯ ಶರಣರು ಶಿಷ್ಟರು ಯಾರಿದ್ದಾರೋ, ನಿನಗೆ ಯಾರು ಮಧುಪರ್ಕ ಕೊಟ್ಟು ಗೌರವಿಸ್ತಾರೋ ಅವರನ್ನು ಉಳಿಸು ಅಂದಾಗ ಕೇಳ್ತಾರೆ. ನನಗೆ ಮಗು ನೋಡ್ತಾನೆ, ಯಾರದ್ದಿದು ಮಗು ಅಂತ ಕೇಳ್ತಾನೆ ಪರಶುರಾಮ. ಮಹಾ ಒರಟು, ಯಾರ ಮಗು ಇದು ಅಂದಾಗ ದೇವತೆಗಳು ಕೊಟ್ಟಿದ್ದು, ಹೆಣ್ಣೋ ಗಂಡೋ? ಹೆಣ್ಣು. ಹೇಳ್ತಾನೆ, ಕೋಪ ಮಾಡ್ಕೋಬೇಡ, ಇವಳನ್ನು ಮಾತ್ರ ಕ್ಷತ್ರಿಯನಿಗೆ ಕೊಟ್ಟು ನೀನು ಮದುವೆ ಮಾಡೋಕ್ಕೂಡ್ದು. ಅವಳು ಮಾಡ್ಕೊಂಡಿದ್ದೆ ಅವನನ್ನು. ಮತ್ತೆ ಆಗ ಆಯ್ತಪ್ಪ, ನಿನ್ನ ಅವನು ಹೇಳ್ತಾನೆ ಪರಶುರಾಮರು, ನಾನು ಭೂ ಪ್ರದಕ್ಷಿಣೆ ಮಾಡೋಕ್ಕೆ ಹೋಗ್ತೀನಲ್ಲ, ಕ್ಷತ್ರಿಯರನ್ನೇ ತಾನೇ ನೋಡೋದು, ಸರಿಯಾಗಿರೋ ಅಳಿಯನ್ನು ನಾನೇ ಹುಡುಕೊಂಬರ್ತೀನಿ ಅಂದಾಗ ವಿಶ್ವಾಮಿತ್ರರು ಹೇಳ್ತಾರೆ, ಸರಿಯಪ್ಪ, ಒಂದು ಹೂವು ಹುಟ್ಟಬೇಕಾದ್ರೆ ಅದರ ಗರ್ಭದಲ್ಲಿ ಎಷ್ಟು ಕಾಯಿ ಆಗಬೇಕು ಅನ್ನೋ ಲೆಕ್ಕ ಇಟ್ಟು ಬರೆದು ಕಳಿಸಿರ್ತಾನೆ. ಮನುಷ್ಯರನ್ನು ಬಿಟ್ಟುಬಿಡು, ಒಂದು ಹೂವು ಅರಳಬೇಕಾದ್ರೆ ಅದರ ಮಕರಂದ ಎಲ್ಲಿಗೆ ಹೋಗಬೇಕು, ಅಲ್ಲಿಂದ ಮತ್ತೆ ಸ್ಪರ್ಶ ಎಲ್ಲಿಗಾಗಬೇಕು, ಇದೆಲ್ಲವೂ ಕೂಡ ನಿರ್ಧಾರವಾಗಿ ಆ ಹೂವು ಅರಳುತ್ತೆ. ಪರಶುರಾಮ ಒಂದು ಸತ್ಯ ಏನಂದರೆ, ಹುಟ್ಟಿ ಬರುವ ಅದು ಏನು ಬೇಕಾದ್ರೂ ಆಗಿರಬಹುದು, ಕಂಬಳಿ ಹುಳದಿಂದ ಮೊದಲುಗೊಂಡು ನಾವು ಮಹಾ ದೊಡ್ಡವರು ಮನುಷ್ಯರು ಅಂತ ನಾವು ಕರೆಸ್ಕೊತಾ ಇದ್ದೀವಲ್ಲ, ಅಂದರೆ ನಾವು ಅಂದ್ಕೊಂಡಿದ್ದೀವಿ ನಾವು ದೊಡ್ಡವರು ಅಂತ ಹೇಳಿ. ಪ್ರತಿಯೊಂದರ ಜೊತೆಯಲ್ಲೂ ಒಂದು ಕಾಣದ ಕೈ ಕೆಲಸ ಮಾಡುತ್ತೆ. ಆ ಕೈ ಏನು ಕೆಲಸ ಮಾಡುತ್ತೋ ಅದು ಮಾತ್ರ ಸತ್ಯ. ಇದು ಬಹಳ ದೊಡ್ಡ ಸಂಗತಿ. ಕೇನದಲ್ಲಿ ಹುಟ್ಟಿದ ಪ್ರಶ್ನೆ ಯಾರಿಂದ ಅಂದರೆ, ಕೇನೋಪನಿಷತ್ತು ಕೊಟ್ಟ ಉತ್ತರ ಎಲ್ಲವೂ ಅವನಿಂದೇ. ಕೇಳುವುದು, ಹೇಳುವುದು, ನೋಡುವುದು, ವಾಕ್ ಪ್ರತಿಯೊಂದು ಅವನಿಂದೇ. ಬೃಹದಾರಣ್ಯಕ ಉಪನಿಷತ್ತು ಇದನ್ನು ವಿವರಿಸಿದ್ದು, ಯಃ ಪೃಥಿವ್ಯಾಂ ತಿಷ್ಯನ್ ಪೃಥಿವ್ಯಾ ಅಂತರೋಯಂ ಪೃಥ್ವೀನ ವೇದ ಯಸ್ಯ ಪೃಥ್ವೀ ಶರೀರಂ ಯಃ ಪೃಥ್ವೀಂ ಅಂತರೋ ಯಮಯತ್ಯೇಷತ ಆತ್ಮಾಂತರ್ಯಾಮ್ಯ ಅಮೃತಂ. ಯಾರು ಭೂಮಿಯ ಒಳಗಿದ್ದಾರೆ ಅಂತ ಭೂಮಿಗೆ ತಿಳಿಯೋದಿಲ್ವೋ, ಭೂಮಿಯೇ ಯಾರಿಗೆ ಶರೀರವೋ, ಯಾರು ಭೂಮಿಯಿಂದ ಒಳಗಿನಿಂದ ನಿಯಂತ್ರಿಸಿ ಅದರ ಪರಿಭ್ರಮಣವನ್ನು ಭೂಮಿ ಸೃಷ್ಟಿಯಾದಾಗಿಂದ ಇಲ್ಲಿಯವರೆಗೆ ಮಾಡಿ ನಿಯಂತ್ರಣ ಮಾಡಿದ್ದಾನೋ ಅವನೇ ಅಮೃತನಾದ ಅಂತರ್ಯಾಮಿ ಆತ್ಮ. ಅವನನ್ನೇ ಕಾಣದ ಕೈ ಅಂಥೇಳಿ ಕರೆದದ್ದು. ಕೃಷ್ಣ ಹೇಳಿದ್ದು ಅದ, ಯಾತಕ್ಕಿಷ್ಟೊಂದು ಅಳಲ್ತೀಯ ನೀನು? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನೀನು ಶರಣು ಹೋಗು, ನನ್ನಲ್ಲಿ ಯಾರು ಭಕ್ತರು ಸ್ಥಿರಗೊಂಡಿದ್ದಾರೆ, ಅವರು ನನ್ನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ, ಅವರು ನನ್ನಲ್ಲಿ ಯಾರು ನಿಷ್ಕಾಮ ಭಾವದಿಂದ ದೃಷ್ಟಿ ಇಟ್ಟಿದ್ದಾರೆ, ಅವರು ಯಾವ ದಿಕ್ಕಿನಲ್ಲಿರಲಿ ಅವರ ಯೋಗಕ್ಷೇಮ, ಇದೇ ಕಾಣದ ಕೈಯ ಹೊಣೆಗಾರಿಕೆ ಅದು ನಾನೇ. ನಾನು ವಿಭೂತಿ ಯೋಗದಲ್ಲಿ ಪೂರ್ತಿಯಾಗಿ ಅದನ್ನು ವಿವರಿಸ್ಕೊಂಡು ಹೋಗ್ತಾನೆ. ಅದನ್ನು ಡಿವಿಜಿ ಹೇಳ್ತಾರೆ, ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೆ ನರನ್, ಅದರ ಗುರು ತನ್ನ ಅರಿಯದೆಯ ಧರೆಯೆಂದು ತನ್ನದೆಂದು ಪ್ರಾಣಿಯೆಂದೆಣಿಸಿ ತೊರೆಯುವನೋ ದೊರೆತುದುದನು. ಇಲ್ಲೇ ನಮ್ಮ ಪಕ್ಕದ ಕುರ್ಚಿಯಲ್ಲಿ ದೈವ ಕೂತಿದ್ರು ನಮಗೇನು ಅರ್ಥ ಆಗಲ್ಲ. ಗುರುತಿಸುವಂತಹ ಯೋಗ್ಯತೆ ಬ್ರಹ್ಮಾನಂದವಲ್ಲಿಯಲ್ಲಿ ಬಂತಲ್ಲ, ಅದು ಒಳಗಡೆಗೆ ಬರುವವರೆಗೆ ದೈವವನ್ನು ಕಾಣೋದಕ್ಕೆ ಆಗೋದೇ ಇಲ್ಲ. ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೇ ನರನ್, ಅದರ ಗುರು ತನ್ನ ಅರಿಯದೆ ತೊಳಲಾಡ್ತಾನಲ್ಲ. ಕನ್ನಡದಲ್ಲಿ ಒಂದು ಭಾವಗೀತೆ ಇದೆ, ಒಡಲೆಂಬ ಗುಡಿಯೊಳಗೆ ಒಡೆಯ ನೆನ್ನವನಿಹನು ನಡೆಯುವೇನು ನಡೆಸಿದಂಥವನು. ಆಕಾಶವಾಣಿಯನ್ನು ಕೇಳೋ ಅಭ್ಯಾಸ ಇದ್ದವರಿಗೆ ಈ ಹಾಡು ಪರಿಚಿತ ಅಂಥೇಳಿ ಅಂದ್ಕೊಳ್ತೀನಿ. ನನ್ನ ಜೀವನ ರಥದ ವಿಜಯದ ಮಹೋತ್ಸವಕ್ಕೆ ತಾನೇ ಸಾರಥಿಯಾಗಿ ನಡೆಸುವನು ಜಯಕ್ಕೆ, ಅದನ್ನೇ ಕಾಣದ ಕೈ ಅಂತ ಹೇಳಿ ಕರೆಯೋದು. ಆದ್ದರಿಂದ ಈ ಜೀವನದ ದೋಣಿಯನ್ನು ನಡೆಸುವ ಅಂಬಿಗನು ಅವನೇ. ಅವನು ನಿರ್ಧರಿಸಿದಂತೆ ಈ ಹೆಣ್ಣು ಕೂಸು ಯಾರನ್ನು ಮದುವೆಯಾಗಬೇಕು
ಅನ್ನುವುದು ನಿರ್ಧಾರ ಈಗಾಗಲೇ ಆಗಿದೆ. ಆ ನಿರ್ಧಾರ ಆದ ಮೇಲೆಯೇ ಸ್ವರ್ಗದ ಆ ಮೇನಕೆ ಇಲ್ಲಿಗೆ ಬಂದದ್ದು, ನನ್ನ ಜೊತೆ ಇದ್ದದ್ದು, ಈ ಹೆಣ್ಣು ಕೂಸೇ ಹುಟ್ಟಿದ್ದು. ಮುಂದೆ ಈಕೆ ಅದು ಎಲ್ಲಿಗೆ ಹೋಗಿ ಏನಾಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ. ರಾಮ ಹೊರಟಿರುವುದು ಮೃತ್ಯುದೂತನಾಗಬೇಕು ಅನ್ನುವುದು ನಿಯತಿಯ ನಿಯಂತ್ರಣ. ಮೃತ್ಯುದೂತನಾಗಿ ಹೊರಟಿದ್ದೀಯ, ಅದನ್ನು ನಿರ್ವಹಿಸು. ನೀನು ಹುಟ್ಟುವುದಕ್ಕೆ ಮುಂಚೆಯೇ ನಿನ್ನ ತಂದೆಗೂ ಗೊತ್ತಿತ್ತು, ತಾಯಿಗೂ ಗೊತ್ತಿತ್ತು, ಇನ್ನು ಕೆಲವು ಮುನಿಗಳಿಗೆ ಗೊತ್ತಿತ್ತು. ಕ್ಷತ್ರಿಯ ಕುಲಾಂತಕನಾದ ಭಾರ್ಗವನೊಬ್ಬ ಇಲ್ಲಿ ಹುಟ್ಟುವ ಅಂತ ಹೇಳಿ ಹಾಗೆ ಹುಟ್ಟಿದ್ದೀಯ. ನಿನ್ನ ಕೆಲಸವನ್ನು ಮಾಡೋದಕ್ಕೆ ದೈವ ಪ್ರೇರಣೆಯನ್ನು ನೀಡಿದೆ. ಮಂಗಳವಾಗಲಿ, ಪಾಪ ಕಾರ್ಯವನ್ನು ವಿಸ್ತರಿಸಬೇಡ ಅಂಥೇಳಿ ವಿಶ್ವಾಮಿತ್ರರು ಪರಶುರಾಮರಿಗೆ ಹೇಳಿದ್ರು ಅನ್ನುವುದರ ಜೊತೆಗೆ ಇವತ್ತಿನ ಕಥಾಭಾಗವನ್ನು, ಇವತ್ತಿನ ಪ್ರಯಾಣವನ್ನು ಸಂಪನ್ನಗೊಳಿಸೋಣ. ನಾಳೆ ಮತ್ತೆ ಭೇಟಿಯಾಗೋಣ. ಇದುವರೆಗೆ ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದಂತಹ ಧನ್ಯ ಕೃಷ್ಣಕುಮಾರ್ ಹೇಳಿದಾಗೆ ಪುಟ್ಟ ಹುಡುಗಿ ಇದ್ದಾಗಿಂದ ಲಂಗಾರವಿಕೆಯಿಂದ ಸೀರೆಯವರೆಗೆ ಪ್ರಯಾಣ ಇದ್ದು ಧನ್ಯ ಅಡಿಗೆ ಪರಂಪರೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮೆಲ್ಲರ ಶುಭಾಕಾಂಕ್ಷೆ ಆ ಮಗುವಿನ ಮೇಲಿರಲಿ ಅಂತ ಹೇಳಿ ಕೇಳ್ದ ಗೌರವ ಸಮರ್ಪಣೆ.